ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ. ಸಣ್ಣ ಮಗು ಇದ್ದಾಗ ನನ್ನ ತಾಯಿಯ ತೊಡೆ ಮೇಲೆ ಕೂತ್ಕೊಂಡು ತಿಂಗಳು ಮಗು ಆಗಿದ್ದಾಗ ನೋಡ್ಕೊಳ್ತಾನೆ ಅವಾಗಿಂದನೂ ಬೆಳ್ಕೊಂಡು ಬಂದಿದ್ದು. ನಾನೊಬ್ಬ ನಿರ್ದೇಶಕ ಅಂತ ಗೊತ್ತಾಗಿ ನಾನು ನಿರ್ದೇಶಿಸಿದ ನಾಟಕದ ಹೆಸರು ಮೊಟ್ಟ ಮೊದಲನೇದು ಈಗಲೂ ನೆನಪಿದೆ. ಡೈರೆಕ್ಷನ್ ಅಲ್ಲಿ ಏನ್ ಗೊತ್ತಾ, ಡೈರೆಕ್ಟರ್ ಆಗೋದು ಅಂತಂದ್ರೆ ಬಸರಾಗೋದು. ಜಯ ಜಯ ಗುರು ಸಿದ್ಧಾರೂಢ ಅಂತ ಶುರುವಾಗ್ತಾ ಇದ್ದು ಸಂಜೆ. ನಮಸ್ಕಾರ. ಬುಕ್ ಬ್ರಹ್ಮ ಪ್ರೆಸೆನ್ಸ್ ಗಂಧದ ಬೀಡು ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಒಂದು ಸಿನಿಮಾ 24 ಪಾತ್ರಗಳು ಏಕ ವ್ಯಕ್ತಿಯಿಂದ ಅಭಿನಯಿಸಲಿಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಸೊ ಇದನ್ನು ನಿರೂಪಿಸಿದಂತಹ ಅದ್ಭುತ ಕಲಾವಿದರು, ರಂಗಭೂಮಿ ಮೂಲದವರು, ಹಾಗೆ ಅದ್ಭುತ ಬರಹಗಾರರು ಆಗಿರುವಂತಹ ಯೋಗೇಶ್ ಮಾಸ್ಟರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಫೈನ್ ಅಷ್ಟೇ. ಬಟ್ ನೋಡಿದಾಗ ಆಗ ಅನಿಸ್ತಾ ಇಲ್ಲ. ಏನ್ ಸರ್ ನಿಮ್ಮ ಎನರ್ಜಿಯ ಸೀಕ್ರೆಟ್? ಏನೂ ಇಲ್ಲ. ಏನನ್ನು ಹೀಗಿರ್ಬೇಕು ಹಾಗಿರ್ಬೇಕು ಇದೇ ಬೇಕು ಅದೇ ಬೇಕು ಅಂತ ನಿರೀಕ್ಷೆಗಳು ಇಲ್ಲದೆ ಹೋದ್ರೆ ಆ ಹೊತ್ತಲ್ಲಿ ಏನೇನೆಲ್ಲ ಸಿಗ್ತಾ ಹೋಗ್ತದೋ ಅದನ್ನೆಲ್ಲನೂ ಆನಂದಿಸ್ಲಿಕ್ಕಾಗತ್ತೆ. ಬಹುಶಃ ಅದೇ ಇರಬಹುದು ನನ್ನ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಓಕೆ, ಇದನ್ನೆಲ್ಲ ನಾವಾಗಾದ್ರೆ ಫಾಲೋ ಮಾಡಲೇಬೇಕು ಅಲ್ವಾ ಸರ್? ಸೊ ನಿಮ್ಮ ಜರ್ನಿಯನ್ನು ಮಾತಾಡ್ತಾ ಹೋದಾಗ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ನನಗೆ. ಯಾಕೆ ಅಂತಂದರೆ ನಾನು ಪರಿಚಯಿಸ್ಬೇಕಾದ್ರೆ ಸುಮಾರು ಸಲ ಯೋಚನೆ ಮಾಡಿದೆ, ಇವ್ರನ್ನ ಯಾವ ಥರ ಪರಿಚಯಿಸ್ಬೋದು? ನಟ ಅನ್ಲ, ನಿರ್ದೇಶಕ ಅನ್ಲ, ರಂಗಭೂಮಿ ಕಲಾವಿದ ಅನ್ಬೇಕಾ? ಸೊ ತುಂಬ ಆಲೋಚನೆಗಳು ನಂಗೆ ಬಂತು. ಸೊ ಈ ಎಲ್ಲ ಜರ್ನಿ ಆರಂಭ ಆದದ್ದು ಹೇಗೆ ಸರ್? ನನ್ನ ನೀವು ಹರಕತೆ ದಾಸ ಅನ್ಬೋದು. ಓಕೆ. ಈ ಹರಕತೆ ದಾಸರಿದಾರಲ್ಲ, ಅವರು ಹಾಡ್ತಾರೆ, ಕತೆ ಹೇಳ್ತಾರೆ, ಅಭಿನಯಿಸ್ತಾರೆ, ಬೇಕಾದಂತಹ ವಿಚಾರಗಳನ್ನು, ರೆಲೆವೆಂಟ್ ವಿಚಾರಗಳನ್ನು ತರ್ತಾರೆ, ಉಪಕಥೆಗಳ ಮೂಲಕ ಅರ್ಥ ಮಾಡಿಸ್ಕೊಳ್ಳೋದಕ್ಕೆ ಹೋಗ್ತಾರೆ. ಮತ್ತು ಮುಖ್ಯವಾದ ಅವರು ಏನು ಹೇಳ್ತಾರೋ ಪುರಾಣದ ಕತೆ, ಅದಕ್ಕೆ ಇದನ್ನು ಅನುಸಂಧಾನ ಮಾಡಿಸ್ತಾರೆ, ಪ್ರೆಸೆಂಟ್ ಸಿಚುಯೇಷನ್ಗಳನ್ನು. ಹೀಗೆ ನನ್ನ ಪ್ರೇರಣೆಯೇ, ನನ್ನ ಈ ಎಲ್ಲ ಇವತ್ತಿನ ದಿನ ನೀವೇನೇನು ಏಕವ್ಯಕ್ತಿ ಪ್ರದರ್ಶನ ಸಿನಿಮಾ ಬಗ್ಗೆ ಹೇಳಿದ್ರಿ, ನಾನು ಏಕವ್ಯಕ್ತಿ ಪ್ರದರ್ಶನ ನಾಟಕಗಳನ್ನು ಕೂಡ ಬಹಳ ಮಾಡಿದ್ದೀನಿ. ಇದಕ್ಕೆಲ್ಲದಕ್ಕೂ ಇನ್ಸ್ಪಿರೇಷನ್ ಅಂತಂದ್ರೆ ಹರಕತೆಗಳು. ಸಣ್ಣ ಮಗು ಇದ್ದಾಗ ನನ್ನ ತಾಯಿಯ ತೊಡೆ ಮೇಲೆ ಕೂತ್ಕೊಂಡು ತಿಂಗಳು ಮಗು ಆಗಿದ್ದಾಗ ನೋಡ್ಕೊಳ್ತಾನೆ ಅವಾಗಿಂದನೂ ಬೆಳ್ಕೊಂಡು ಬಂದಿದ್ದು ಈ ಹರಿಕತೆ. ಹಾಗಾದ್ರೆ ನಿಮ್ಮ ಬಾಲ್ಯದ ವಾತಾವರಣ, ನೀವು ಇದ್ದಂತಹ ಪರಿಸರ, ಇದಕ್ಕೆಲ್ಲ ಪ್ರೇರಣೆ ಆಯ್ತು ಅಂತ ಹೇಳ್ಬೋದು. ಹೌದು. ತುಂಬಾ ಹರಿಕತೆಗಳು, ಪ್ರತಿ ನಿತ್ಯ ನನಗೆ ಹರಿಕತೆಗಳು, ಭಜನೆಗಳು. ಮತ್ತೆ ಈ ಹುಬ್ಬಳ್ಳಿ ಸಿದ್ಧಾರೂಢರ ಮಠದ ಒಂದು ಬ್ರಾಂಚ್ ಇತ್ತು ಚಾಮರಾಜಪೇಟೆನಲ್ಲಿ, ನಮ್ಮನೆ ಪಕ್ಕದಲ್ಲೇ. ಅಲ್ಲಿ ಯಾವಾಗ್ಲೂ ಈ ತರದ್ ನಡೀತಿರ್ತಿತ್ತು. ಸಂಗೀತ ನಡೀತಾ ಇರ್ತಿತ್ತು, ಭಜನೆಗಳು ನಡೀತಾ ಇರ್ತಿತ್ತು, ಈ ಹರಿಕತೆಗಳು ನಡೀತಾ ಇರ್ತಿತ್ತು, ಬೇರೆ ಬೇರೆ ಜಾಗಗಳಿಂದ ಪ್ರವಚನಕಾರರು ಬರ್ತಾ ಇದ್ರು. ಹೀಗೆ ಎಲ್ಲರೂ ಬರ್ತಾ ಇದ್ರು. ಇದೊಂದೇ ನನಗೆ ಸುತ್ತಲೂ ಇರ್ತಾ ಇದ್ದಿದ್ದು. ಅದರಿಂದನೇ ನಾನು ಈ ಹರಿಕತೆಯ ಪ್ರಭಾವ ಅನ್ನೋದನ್ನ ಸ್ಪಷ್ಟವಾಗಿ ಮತ್ತು ನೇರವಾಗಿ ಒಪ್ಕೊಳ್ತೇನೆ. ಹರಿಕತೆಯನ್ನು ಕೂಡ ಮಾಡ್ತಿದ್ರೆ ಹಾಗಾದ್ರೆ? ಇಲ್ಲ, ಅದು ಯಾಕೆ ಸರ್? ಅದು ಹೇಗೆ ಅಂತಂದ್ರೆ, ಈ ಹರಿಕತೆಯನ್ನ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿಕೊಂಡೆ ನಾನು ರಂಗಭೂಮಿ ವಿಷಯಕ್ಕೆ. ಹರಿಕತೆ ಒಂದು ಇನ್ಸ್ಪಿರೇಷನ್. ಆ ಕಾಲದಲ್ಲಿ ಬರ್ತಿದ್ದಂತಹ ಸಿನಿಮಾಗಳು, ನನಗೆ ನಾಟಕಗಳು ಪ್ರಾರಂಭದಲ್ಲಿ ನನಗೆ ನಾಟಕಗಳ ಪರಿಚಯ ಆಗಿರ್ಲಿಲ್ಲ. ನನಗೆ ನಾಟಕಗಳಿಗಿಂತ ಮುಖ್ಯವಾಗಿ ಸಿನಿಮಾಗಳು, ಹಳೆಯ ಸಿನಿಮಾಗಳು ಮತ್ತು ಈ ಹರಿಕತೆ, ಇವೆರಡೂ ಬಹಳ ಪ್ರಭಾವ ಬೀರಿತು. ನಾನೊಬ್ಬ
ಇವೆರಡೇ ನನ್ನ ಮೂಲ ಕಾರಣ, ಇನ್ಸ್ಪಿರೇಷನ್, ಪ್ರೇರಣಾ ಶಕ್ತಿಗಳು. ಸೊ ಇನ್ನೊಂದು ಈ ಮಾತು ಕೇಳ್ಬೋದಾ ಅಂತ ಗೊತ್ತಿಲ್ಲ, ನಾರ್ಮಲ್ ಆಗಿ ಇದ್ರ ಉತ್ತರ ನನಗೆ ನಿರೀಕ್ಷೆ ಇದೆ. ಏನಪ್ಪಾ ಅಂತಂದ್ರೆ, ಈಗ ಇಷ್ಟೂ ಕ್ಷೇತ್ರದಲ್ಲಿ ನೀವು ತೊಡಗಿಸಿಕೊಂಡಂತಹ ಸಮಯದಲ್ಲಿ ಸೊ ಇಂಥದ್ದು ನನಗೆ ತೀರಾ ಆಪ್ತ ಅಂತ ಅನ್ಸಿದ್ದಿದ್ಯಾ ಅಥವಾ ಎಲ್ಲವೂ ಆಪ್ತನ? ಇದು ಆಪ್ತ ಅಂತ ಏನಿಲ್ಲ, ಎಲ್ಲನೂ ಒಂದಕ್ಕೊಂದು ಪೂರಕವಾಗಿರ್ತದೆ. ಯಾವುದನ್ನು ನಾನು ಆಪ್ತ ಅಂತ ಅಂದುಕೊಳ್ಳೋದಿಕ್ಕಾಗಲ್ಲ, ಎಲ್ಲವೂ ಒಟ್ಟಾರೆ ಸಮಗ್ರವಾಗಿ ನನಗೆ ಬೇಕಾಗ್ತದೆ. ಹೇಳಬೇಕು ಅಂತಂದರೆ, ನನ್ನತನವನ್ನು, ನನ್ನ ಭಾವನೆಗಳನ್ನು, ನಾನು ಕಂಡುಕೊಂಡ ವಿಚಾರಗಳನ್ನು, ನನ್ನ ಅಧ್ಯಯನವನ್ನು ನಾನು ಶೋಕೇಸ್ ಮಾಡಲಿಕ್ಕೆ ಇದೆಲ್ಲವನ್ನ ಕೂಡ ಬಳಸ್ಕೊಳ್ತಾ ಹೋಗ್ತೇನೆ. ಹಂಚ್ಕೊಳ್ಳೋದಿಕ್ಕೆ, ಸ್ವಲ್ಪ ಡೀಸೆಂಟಾಗಿ ಹೇಳಬೇಕು ಅಂದರೆ ಹಂಚ್ಕೊಳ್ಳೋದಿಕ್ಕೆ, ಅರೆ ಇಟ್ ಈಸ್ ಸೈಕಾಲಜಿಕಲಿ ಸೇಯಿಂಗ್ ದಟ್ಸ್ ಒಬ್ಬ ನಾರ್ಸಿಸಿಸ್ಟ್ ಅವನ್ನ ಪ್ರೆಸೆಂಟ್ ಮಾಡ್ಕೊಳ್ಳೋದಿಕ್ಕೆ, ಅವನ ಒಂದು ಶೋಕೇಸ್ ಮಾಡ್ಕೊಳ್ಳೋದಿಕ್ಕೆ ಅವನು ಹಾತೊರಿತಾ ಇರ್ತಾನೆ. ಆದ್ರೆ ಇದು ಹುಡುಕಾಟ ಆಗಿತ್ತು ಹಾಗಾದ್ರೆ? ಹುಡುಕಾಟ ಅನ್ನೋದಕ್ಕಿಂತ ಹುಡುಕಾಟ ಅಲ್ಲ ನನಗೆ, ಅದು ಈಗಲೂ ನನಗೆ ಒಂದು ದೊಡ್ಡ ಪ್ರಶ್ನೆ. ಹುಡುಕಾಟ ಏನು ಇರ್ತಿರ್ಲಿಲ್ಲ, ನನ್ನಲ್ಲಂತೂ ಇರಲಿಲ್ಲ, ಗೊತ್ತಿಲ್ಲ ಬೇರೆಯವ್ರ ವಿಷಯದಲ್ಲಿ. ನನ್ನಲ್ಲಿ ಏನು ಹುಡುಕಾಟಗಳೇನು ಇರ್ತಿರ್ಲಿಲ್ಲ. ಯಾವುದು ನನ್ನ ಸಮೀಪಕ್ಕೆ ಬರ್ತಾ ಇರ್ತದೋ, ನನ್ನ ಜರ್ನಿಯಲ್ಲಿ ನಾನು ಯಾವ್ದನ್ನ ಎದುರುಗೊಳ್ತಾ ಇರ್ತೀನೋ ಅದನ್ನೆಲ್ಲನೂ ಕುತೂಹಲದಿಂದ ನೋಡ್ತಾ ಇದ್ದೆ, ಅನ್ಬಯಾಸ್ಡ್ ಆಗಿ ನೋಡ್ತಾ ಇದ್ದೆ, ಅವುಗಳನ್ನ ಗ್ರಹಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ, ಮತ್ತೆ ಅವುಗಳನ್ನ ತಾಳ್ಮೆಯಿಂದ ನೋಡ್ತಾ ಇದ್ದೆ. ಅವುಗಳನ್ನ ಆಗಿಂದಾಗ್ಲೇ ವಿವೇಚಿಸಿ ಬಿಡಬೇಕು, ಆಗಿಂದಾಗ್ಲೇ ಅದನ್ನ ಡಿಸೆಕ್ಟ್ ಮಾಡಿ ನೋಡ್ಬಿಡ್ಬೇಕು. ಆಮೇಲೆ ಯಾವುದೋ ಒಂದು ಪ್ರಶ್ನೆ ಹುಟ್ಟಿತು ಅಂತಂದ್ರೆ ಆಗಿಂದಾಗ್ಲೇನೆ ಉತ್ತರ ಪಡ್ಕೊಳ್ಬಿಡ್ಬೇಕು ಅಂತ ಕೂಡ ಇರ್ತಿರ್ಲಿಲ್ಲ. ಈ ಆಲೋಚನೆಗಳು ಆರಂಭ ಆದದ್ದು ಯಾವಾಗ ಅಂತ? ಯಾಕಂದ್ರೆ ಈ ರೀತಿಯಾದಂತ ಆಸಕ್ತಿ ಬಾಲ್ಯದಲ್ಲೇ ಇತ್ತ ಅಥವಾ ಬೆಳೀತಾ ಬೆಳೀತಾ ಓದು ಸಾಹಿತ್ಯದ ಆಸಕ್ತಿಯಿಂದಾಗಿ ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಹೋಯ್ತಾ, ಹೇಗೆ ಅಂತ? ಈ ನನ್ನ ಆಸಕ್ತಿ ಬಹುಶಃ ನನ್ನ ಈ ಪ್ರಶ್ನೆಯನ್ನು ನೀವು ಕೇಳಿದ್ದಕ್ಕೋಸ್ಕರ ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಅಥವಾ ಗ್ರಹಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ಇದೆ, ಒಂದು ಮೂಲ ರೂಪದಲ್ಲಿ ಇರುತ್ತೆ, ಇದೆ ಅದು ಇದೆ. ಮುಂದೆ ಹೋಗ್ತಾ 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 ನನ್ನ ಓದು, ನನ್ನ ಅನುಭವ, ನನ್ನ ಒಡನಾಟಗಳು ಇವುಗಳೆಲ್ಲವೂ ಕೂಡ ಪೂರಕವಾಗಿ ಅವುಗಳು ಸಪೋರ್ಟ್ ಮಾಡ್ತಾ ಹೋಗ್ತವೆ. ನನ್ನ ಆಲೋಚನೆಗಳಿಗೆ ಅವುಗಳು ಸಪೋರ್ಟ್ ಮಾಡ್ತಾ ಹೋಗ್ತವೆ ಮತ್ತು ಪೂರಕವಾಗಿ ಅವುಗಳನ್ನು ನಾನು ಗ್ರಹಿಸ್ತಾ ಒಂದಕ್ಕೊಂದು ಪೋಣಿಸ್ತಾ ಹೋಗೋದು ಅಥವಾ ಉಪಮೆಯಲ್ಲಿ ನೋಡೋದು, ಹೋಲಿಸಿ ನೋಡುವುದು, ತುಲನಾತ್ಮಕವಾಗಿ ನೋಡುವುದು, ಇವೆಲ್ಲನೂ ಮಾಡ್ತಾ ಹೋಗಿದ್ದೀನಿ ಅಂತ ಅಂದುಕೊಳ್ತೇನೆ. ಯಾಕೆ ಅಂತಂದ್ರೆ ನಾನು ಇದುವರೆಗೂ ನಾನು ಹುಡುಕುವುದು ಅಂತ ನಾನೇನು ಮಾಡೇ ಇಲ್ಲ. ತುಂಬಾ ಜನ ಅದನ್ನ ಹೇಳ್ತಾ ಇರ್ತಾರೆ, ಅದೊಂದು ಅನ್ವೇಷಣೆ, ಅದೊಂದು ಹುಡುಕಾಟ, ಅದೆಲ್ಲ. ನಾನು ಏನು ಹುಡುಕ್ಲಿಲ್ಲ, ನನ್ನ ಪಾಡಿಗೆ ನಾನಿದ್ದೆ, ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ. ಯಾವ್ದು ಈ ರಂಗಭೂಮಿ ಯಾವಾಗ ಅಂಟಿತು? ಹಾಗಾದ್ರೆ ರಂಗಭೂಮಿ ಯಾವಾಗ ಅಂಟಿತು? ಸಂಗೀತ ಯಾವಾಗ ನಿಮ್ ಹಿಂದೆ ಬಂತು? ರಂಗಭೂಮಿ ಬಂದಿದ್ದು ತುಂಬಾ ಇಂಟ್ರೆಸ್ಟಿಂಗ್. ಹೇಗೆ ಅಂತಂದ್ರೆ, ನಾನು ಹರಕತೆಗಳು ನೋಡ್ತಿದ್ದೆ ಅಂತ ಹೇಳಿದ್ನಲ್ಲ, ಹರಕತೆಗಳನ್ನೆಲ್ಲ ನೋಡಿದ್ದಾದ್ಮೇಲೆ ಅದನ್ನ ನಾನು ಹೇಳಬೇಕಲ್ಲ, ನನಗೇನೋ ಗೊತ್ತಾಗಿದ್ದನ್ನ ಇದು ತುಂಬಾ ಸಹಜವಾದದ್ದು. ಒಂದು ಸಣ್ಣ ಮಗು ಕೂಡ ಶಾಲೆನಲ್ಲಿ ಏನೋ ತಿಳ್ಕೊಂಬಂತು ಅಂತಂದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ, ಎಕ್ಸಿಬಿಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತದಲ್ಲ, ಹಾಗೆ ನಾನೇನ್ ಮಾಡ್ತಿದ್ದೆ, ಅದು ತಿಳ್ಕೊಂಡು ಇದು ಕತೆ ಏನೋ ಬಂದಾದ್ಮೇಲೆ ಮನೆಯವ್ರಿಗೆ ಹೇಳಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಅವರು ನನ್ನ ಜೊತೆನಲ್ಲಿ ಕೂತ್ಕೊಂಡಿರೋರು. ನಾನೇನ್ ಮಾಡ್ತಿದ್ದೆ, ಶಾಲೆನಲ್ಲಿ ಹೇಳ್ತಾ ಇದ್ದೆ. ಶಾಲೆನಲ್ಲಿ, ಸ್ಕೂಲ್ನಲ್ಲಿ ನಮ್ಮ ಮಕ್ಕಳನ್ನೆಲ್ಲನೂ, ನಾನೇ ಮಗು, ನನ್ನ ಸಹಪಾಠಿಗಳ ಜೊತೆನಲ್ಲೆಲ್ಲ ಕೂತ್ಕೊಂಡು ನಾನೇನ್ ಮಾಡ್ತಿದ್ದೆ, ಅದನ್ನ ಹೇಳ್ತಾ ಇದ್ದೆ. ಹೇಳ್ಬೇಕಾದ್ರೆ ಆ ಹರಕತೆ ದಾಸರದ್ದು ಇದಿರತ್ತಲ್ವಾ, ಪಿಕ್ಚರ್, ಅವ್ರು ಮಾತಾಡುವ ಶೈಲಿ, ಅವ್ರು ನಿಂತ್ಕೊಳ್ಳುವ ಗಾಂಭೀರ್ಯ, ಒಂದು ಹೆಣ್ಣಾದಂತ ನಡೆ, ಇದನ್ನೆಲ್ಲವನ್ನು ಕೂಡ ನಾನು ಅವ್ರಿಗೆ ಮಾಡಿ ತೋರಿಸ್ತಾ ಇದ್ದೆ. ಅವಾಗ ನಮ್ಮ ಟೀಚರ್ ಏನ್ ಮಾಡೋರು, ಅದನ್ನ ಅವ್ರಿಗೊಂದು ಲಾಸ್ಟ್ ಪೀರಿಯಡ್ ಎಲ್ಲ ಬಿಟ್ಬಿಡವ್ರು, ಇಂಥದಕ್ಕೆಲ್ಲನು ಕರೆದು ಬಿಟ್ಟು ಇಲ್ಲಿ ಮಾಡು ಅಂತ ಅನ್ನೋರು, ಎಲ್ಲರ ಎದುರುಗಡೆ ಮಾಡುತ್ತ. ಇನ್ನು ಖುಷಿ, ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದೆ. ಆಮೇಲೆ ಏನಾಯ್ತು ಗೊತ್ತಾ, ಅವ್ರಿಗೆಲ್ಲರಿಗೂ ಹೇಳ್ಕೊಡು ಅಂತಂದ್ರು. ಈಗ ನಾನೇನೋ ಒಂದು ಕಲ್ತ್ಕೊಂಡು ಬಂದಿದ್ದೀನಿ, ನೋಡ್ಕೊಂಡ್ ಬಂದಿದ್ದೀನಿ ಅಂತಂದ್ರೆ ಅದನ್ನ ಹೇಳ್ತಿದ್ದೆ. ನೀನು ರಾಮ, ನೀನು ಸೀತೆ ಮಾಡು, ನೀನು ಲಕ್ಷ್ಮಣ ಮಾಡು, ಅಲ್ಲಿಂದ ಬಂದು ನೀನು ಈ ಸಾಲಗಳನ್ನ ಹೇಳು, ನೀನು ಇದನ್ನ ಹೇಳು. ಹೀಗೆ
ನಾನು ನಾಟಕ ನಿರ್ದೇಶಕನಾಗಿ ಮೊಟ್ಟ ಮೊದಲು ರೂಪುಗೊಂಡಿದ್ದೆ ನನ್ನ 4ನೇ ತರಗತಿಯ ಕ್ಲಾಸಲ್ಲಿ. ಗ್ರೇಟ್ ಸರ್. ಅದು ಹೀಗೇನೆ ಶುರುವಾಗಿದ್ದು. ಅಫ್ಕೋರ್ಸ್ ಅದಕ್ಕೊಂದು ಬೆಲೆ ಇದೆ, ಮೌಲ್ಯ ಇದೆ. ಅದು ಹಾಗೇನೆ ಶುರುವಾಯಿತು. ಅದಾಗೋಷ್ಟರಲ್ಲಿ ನಾನು ಒಬ್ಬ ನಿರ್ದೇಶಕ ಅಂತ ಇದನ್ನ ನಿರ್ದೇಶನ ಅಂತಾರೆ ಅಂತ ಗೊತ್ತಾಗಿದ್ದು ಒಂದು 9ನೇ ಕ್ಲಾಸ್ 10ನೇ ಕ್ಲಾಸಿಗೆ ಬಂದಾಗ. ಆಗ ನಮ್ಮ ಟೀಚರ್ ಎಲ್ಲ ನೀನೇ ಡೈರೆಕ್ಟ್ ಮಾಡು ಅಂತಂದ್ರು. ಹೆಂಗ್ ಡೈರೆಕ್ಟ್ ಮಾಡೋದು ಅಂತ ಗೊತ್ತಿಲ್ಲ ನನಗೆ. ಅವ್ರು ಹೇಳಿದ್ರು, ಅಲ್ಲ ನನ್ಗೆ ಹೆಂಗ್ ಡೈರೆಕ್ಟ್ ಹೇಳ್ಕೊಡ್ತಾ ಇರ್ತೀಯಲ್ವ ಅದೇ ಡೈರೆಕ್ಷನ್, ನೀನೇನು ಏನ್ ಮಾಡ್ಬೇಕು ಅಂತ ನೀನ್ ಹೇಳ್ತಿ ಅದು ಗೊತ್ತಿರ್ಲಿಲ್ಲ. ಈಗ್ಲೂ ನನಗೆ ಎಷ್ಟೊಂದು ಅಕಾಡೆಮಿಕ್ ಆಗಿ ಎಷ್ಟೊಂದು ವಿಷಯಗಳು ನನಗೆ ಗೊತ್ತಿಲ್ಲ. ಕೆಲವರೆಲ್ಲರೂ ನನ್ನ ಪುಸ್ತಕಗಳನ್ನೆಲ್ಲನೂ ನಾನು ಬರ್ದಿರೋ ಪುಸ್ತಕಗಳನ್ನೆಲ್ಲನೂ ಇದನ್ನ ಮಾಡ್ಬೇಕಾದ್ರೆ ವಿಶ್ಲೇಷಿಸಬೇಕಾದ್ರೆ ತುಂಬಾ ತಿಳಿದಂಥವ್ರು ಅದನ್ನ ಅನಲೈಸ್ ಮಾಡ್ಬೇಕಾದ್ರೆ ಓಹ್ ಇದಕ್ಕೆ ಹಿಂಗಂತಾರ, ಇದನ್ನ ಸಮಾಜಶಾಸ್ತ್ರೀಯ ದೃಷ್ಟಿನಲ್ಲಿ ಹೀಗಂತಾರ, ಹೀಗೆ ನಾನು ಆಲೋಚನೆ ಮಾಡ್ತೀನಿ. ನನಗೆ ಅದು ಗೊತ್ತಿರೋಲ್ಲ, ಆ ಟರ್ಮಿನಾಲಜಿ ನನಗೆ ಗೊತ್ತಿರಲಿಲ್ಲ. ಇದನ್ನು ಹಾಗೇನೆ ಆಗಿದ್ದು. ನಾನು ಅವಾಗ ನನಗೆ ಗೊತ್ತಾಯ್ತು, ನಾನೊಬ್ಬ ನಿರ್ದೇಶಕ ಅಂತ 9ನೇ ಕ್ಲಾಸ್ ಅಷ್ಟೊತ್ತಿಗೆ. ನಾನೊಬ್ಬ ನಿರ್ದೇಶಕ ಅಂತ ಗೊತ್ತಾಗಿ ನಾನು ನಿರ್ದೇಶಿಸಿದ ನಾಟಕದ ಹೆಸರು ಮೊಟ್ಟ ಮೊದಲನೇದು ಈಗಲೂ ನೆನಪಿದೆ, ಗಣೇಶ ಮಹಿಮೆ ಅಂತ. ಪೌರಾಣಿಕ ಪಾತ್ರಗಳೇ ಸರ್ ಅಥವಾ ಪೌರಾಣಿಕನೇ ನನಗೆ ತುಂಬಾ ಇಷ್ಟ. ಯಾಕೆ ಅಂತಂದ್ರೆ ಅಲ್ಲಿ ತುಂಬಾ ಡ್ರಾಮ್ಯಾಟಿಕ್ ಎಕ್ಸ್ಪ್ರೆಷನ್ಸ್ ಗಳಿಗೆ ಅವಕಾಶ ಇರುತ್ತೆ, ತುಂಬಾ ಭಾವುಕವಾಗಿ ಇರ್ಲಿಕ್ಕೆ ಅವಕಾಶ ಇದೆ. ಅಳೋದನ್ನ ತುಂಬಾ ಸೈಲೆಂಟ್ ಆಗಿ ಅಳಕ್ಕಾಗಲ್ಲ, ಚೆನ್ನಾಗಿ ಅಳಬಹುದು. ಸಂತೋಷವನ್ನ ತುಂಬಾ ಚೆನ್ನಾಗಿ ತೋರಿಸ್ಬೋದು. ಆಮೇಲೆ ನೀನ್ ಆ ಕಡೆ ಹೋಗು ಅಂತ ಇಷ್ಟನಕ್ಕಾಗಲ್ಲ, ಚೆನ್ನಾಗಿ ಹೇಳ್ಬೋದು. ಈ ಡ್ರಾಮ್ಯಾಟಿಕ್ ಎಲಿಮೆಂಟ್ಸ್ ಇರ್ತಾವಲ್ಲ, ಹಾಗಾಗಿ ನನಗೆ ಆ ಪೌರಾಣಿಕವೂ ಕೂಡ ಇಷ್ಟ ಇರ್ತಿತ್ತು. ಅದು ಹಾಗೇನೆ ನಾನು ಮಾಡಿದ್ದೆಲ್ಲನೂ ಕೂಡ ಪೌರಾಣಿಕಗಳೇ. ಪ್ರಾರಂಭದಲ್ಲಿ ಎಲ್ಲನೂ ಮಾಡಿದ್ದು. ಅದು ತುಂಬಾ ಚಾಲೆಂಜಿಂಗ್ ಅನ್ಸ್ಲಿಲ್ವಾ ಅಂತ? ಯಾಕೆ ಅಂತಂದ್ರೆ ಈಗ ಪೌರಾಣಿಕ ಪಾತ್ರಗಳು ಅಂತ ಹೇಳಿ ಬಂದಾಗ ಒಂದು ಇಮೇಜ್ ನಮ್ಮ ಮನಸ್ಸುಗಳಲ್ಲಿ ಬರುತ್ತೆ. ಈಗ ಗಣೇಶ ಅಂದ್ರೆ ಯಾವ ತರ ಕ್ಯಾರೆಕ್ಟರ್ ಅಂತ ಹೇಳಿ ತಲೆಯಲ್ಲಿ ಇರುತ್ತೆ. ಸೊ ಅಥವಾ ಪಾರ್ವತಿ, ಈ ತರ ಪಾತ್ರಗಳು ಬಂದಾಗ ನಮ್ಮ ಯೋಚನಾ ಕ್ರಮಗಳು ಅದಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗುತ್ತೆ. ಸೊ ಕಾಲ್ಪನಿಕ ಅಂತ ಹೇಳಿ ಆದಾಗ ಓಕೆ ನಮ್ದೇ ರೀಕ್ರಿಯೇಟ್ ಆಗಿರುತ್ತೆ. ಸೊ ಅದನ್ನ ಜೊತೆಗೆ ಆಟ ಆಡ್ಲಿಕ್ಕೆ ತುಂಬಾ ಕಷ್ಟ ಅಂತ ಫೀಲ್ ಆಗಿಲ್ವಾ? ಯಾಕಂದ್ರೆ ಜಸ್ಟಿಸ್ ಕೊಡೋಕೆ ಸ್ಪೆಷಲ್ ಇಲ್ಲ, ಅದೇನು ಈ ಜಸ್ಟಿಸ್ ಕೊಡುವಂತಹ ಒಂದು ಆಲೋಚನೆಯೇ ಇರ್ಲಿಲ್ವಲ್ಲ. ಅದೊಂದು ಸಿದ್ಧ ಮಾದರಿ ಪಾತ್ರಗಳೆಲ್ಲನೂ ಇರ್ತವೆ, ಅವುಗಳನ್ನ ಜಸ್ಟ್ ಇಮಿಟೇಟ್ ಮಾಡೋದು. ಅದು ಯಥಾವತ್ತಾಗಿ ಅದು ಹೇಗಿರತ್ತೋ ಹಾಗೆ. ಈಗ ದೇವರು ಅಂತಂದ್ರೆ ರಾಕ್ಷಸ ಅಂದ್ರೆ ಹಿಂಗಾಡ್ತಾನೆ, ಇಷ್ಟೇ. ಅದ್ರದ್ದು ಏನು ವಿಶೇಷವಾದ ಅದು ಆಮೇಲೆ ಅದು ಇದು ಹೆಂಗೆ ಅದು ಹಂಗೆ ಅಂತ ಆಲೋಚನೆ ಮಾಡೋದಕ್ಕೆ ಶುರು ಮಾಡಿದ್ದು 10 ವರ್ಷಗಳ ನಂತರ. ಆಗ ಅವೆಲ್ಲ ಏನೂ ಇರಲಿಲ್ಲ, ಯಥಾವತ್ತಾಗಿ. ಹರಕತೆ ದಾಸರೇ ನಮ್ಮ ಎನ್ಸೈಕ್ಲೋಪೀಡಿಯಾ. ಅವ್ರು ಏನು ಹೇಳ್ತಾರೋ ಅದೇ ಕರೆಕ್ಟು, ಅವ್ರು ಹೆಂಗೆ ತೋರಿಸ್ತಾರೋ ಅದೇ ಸರಿ. ನಾನು ಏನನ್ನ ಓದುತ್ತೇನೋ, ಆಮೇಲೆ ನನ್ನ ಎದುರುಗಡೆ ಇದ್ದಂಥವರೆಲ್ಲರೂ ನಾನು ಓದ್ತಾ ಇದ್ದೆ. ಅಲ್ಲಿ ಮಠದಲ್ಲಿ ಕೂಡಿಸ್ಕೊಂಡು ನನ್ನ ಓದಿಸ್ತಾ ಇದ್ರು. ಚೆನ್ನಾಗಿ ಓದಲಿಕ್ಕೆ ಬರುತ್ತೆ, ಡ್ರಾಮ್ಯಾಟಿಕ್ ಆಗಿ ಓದ್ತೀನಿ ಅಂತ ಹೇಳ್ಬಿಟ್ಟು ಒಂದು ಕೃಷ್ಣಾಜಿನ ಹಾಕಿ ಒಂದು ವ್ಯಾಸಪೀಠ ಇಟ್ಟು ಅದರಲ್ಲಿ ಸದ್ಗುರು ಚರಿತ್ರೆಯನ್ನ ಇಟ್ಟು ನಾನು ಅದನ್ನ ಓದ್ತಾ ಇರ್ತಿದ್ದೆ. ಗಮಕ ಏನಿಲ್ಲ, ಸುಮ್ಮನೆ ಪಾಠ ಓದ್ದಂಗೆನೆ. ಆದ್ರೆ ವೀರಾವೇಶದಿಂದ ದುಃಖಿತನಾದನು ಸಂತೋಷದಿಂದ, ಹೀಗೆ ಆಯಾ ಪದಗಳಿಗೆ ಬೇಕಾದಂತಹ ಭಾವವನ್ನ ತುಂಬಿಕೊಂಡು ನನ್ನ ಆಡಿಯನ್ಸ್ಗಳು ಯಾರ್ಯಾರಿದ್ರು, ಆಡಿಯನ್ಸ್ಗಳ ಗ್ರೂಪ್ನಲ್ಲಿ ಯಾರ್ಯಾರಿದ್ರು, ಅದು ಬಹಳ ಇಂಟ್ರೆಸ್ಟಿಂಗ್. ಹೊನ್ನಪ್ಪ ಭಾಗವತರ್, ಆಮೇಲೆ ಅವರ ಗುರುಗಳಾದ ಸಂಬಂಧ ಮೂರ್ತಿ ಭಾಗವತರ್, ಚಲನಚಿತ್ರ ನಿರ್ದೇಶಕರು ಗೀತಪ್ರಿಯ ಅವರು, ಆಮೇಲೆ ದೊಡ್ಡ ದೊಡ್ಡ ಕಲಾವಿದರೆಲ್ಲರೂ ನಮ್ಮ ಚಾಮರಾಜಪೇಟೆ ಅದೊಂದು ಕಲಾವಿದರ ಹಬ್ ಅದು. ಅಂಥವ್ರೆಲ್ಲನೂ ಇರ್ತಿದ್ರು. ಅಂಥ ಸಮಯದಲ್ಲಿ ನಾನು ಅದನ್ನ ಹೇಳಬೇಕಾದ್ರೆ ನನಗೆ ಈಗಲೂ ಚೆನ್ನಾಗಿದೆ. ಯಾವಾಗಲೂ ಒಂದು ತುಂಬ ಕ್ಲಿಷ್ಟವಾಗಿರೋ ಶಬ್ದ ಬಂದ್ಬಿಡ್ತು, ಅದು ಕಷ್ಟ ಆಗೋಯ್ತು, ಅದನ್ನ ನಿಲ್ಲಿಸ್ಬಿಟ್ಟೆ. ಆಗ ಇವರು ಹೊನ್ನಪ್ಪ ಭಾಗವತರು ಕೂತಿದ್ದವರು, ಓದಿದೋರೆ ಓದಿ ಓದಿ ಅಂತಂದ್ರು. ಇದು ಒಳ್ಳೆ ಮೆಮೊರಿ. ಸೊ ಅದೊಂದು ಮಾತು ಹೇಳ್ತಾರಲ್ಲ ಸರ್, ನಾವು ಇರುವಂತ ಸುತ್ತಮುತ್ತಲಿನ ಪರಿಸರ ನಮ್ಮ ಪ್ರತಿಭೆಯನ್ನ ಇನ್ನಷ್ಟು ಚಂದಗೊಳಿಸ್ತದೆ ಅಂತ. ಸೊ ಇದನ್ನ ನೀವು ಖಂಡಿತ ನಂಬ್ತೀರಿ ಅಂತ ಅನ್ಸುತ್ತೆ. ಹೌದು, ರೂಪಿಸತ್ತೆ, ಕರೆಕ್ಟ್. ಅದನ್ನ ಗಟ್ಟಿಗೊಳಿಸತ್ತೆ, ಅದನ್ನ ರೂಪಿಸತ್ತೆ, ಗಟ್ಟಿಗೊಳಿಸತ್ತೆ, ಮತ್ತೆ ಅದನ್ನ ಪುಟಕ್ಕಿಡತ್ತೆ. ಕರೆಕ್ಟ್, ಅದಾಗತ್ತೆ. ಯಾರನ್ನು ಬೋಧನೆಗಳಿಂದ ಬೆಳೆಯೋಲ್ಲ, ಕರೆಕ್ಟ್.
ಅವರಿಗೆ ಗೊತ್ತಾಗದಂತೆ ಈ ಮಾದರಿಗಳು ನಿರ್ಮಿತವಾಗಿರ್ತದಲ್ಲ, ಆ ವಾತಾವರಣದಿಂದ ರೂಪುಗೊಳ್ಳುತ್ತಾರೆ. ನಾನು 100% ಪ್ರಾಡಕ್ಟ್ ಆಫ್ ದಟ್ ಚಾಮರಾಜಪೇಟೆ ಇದು ಸ್ಪಿರಿಚುವಲ್ ಮತ್ತೆ ಕಲ್ಚರಲ್ ಎನ್ವೈರನ್ಮೆಂಟ್ ಪ್ರೊಡಕ್ಷನ್. ನಾನು ಅದರಲ್ಲಿ ಎರಡು ಮಾತೇ ಇಲ್ಲ. ಐ ಮಸ್ಟ್ ಬಿ ವೆರಿ ಗ್ರೇಟ್ಫುಲ್ ಟು ದಿಸ್. ಚಾಮರಾಜಪೇಟೆ 4th ಮೇನ್ ರೋಡ್ 27 ವರ್ಷಗಳ ಕಾಲ ಒಂದೇ ರೋಡಲ್ಲಿದ್ದೆ. ಅದೇ ರೋಡಲ್ಲಿ ಹುಟ್ಟಿದ್ದು, ಅದೇ ರೋಡಲ್ಲಿ ಬೆಳೆದಿದ್ದು, ಅದೇ ರೋಡಲ್ಲಿ ಕಲ್ತಿದ್ದು, ಅದೇ ರೋಡಲ್ಲಿ ಕೆಲಸ ಮಾಡಿದ್ದು, ಎಲ್ಲವೂ ಕೂಡ 27 ವರ್ಷಗಳ ಕಾಲ. ಸೊ ಮತ್ತೆ ಇನ್ನೊಂದು ಹೇಳಲೇಬೇಕಾಗಿರುವಂತ ವಿಚಾರ ಏನಂತಂದ್ರೆ, ನಾನು ಮಾತಾಡ್ತಾನೆ ಹೇಳಿದೆ, ಒಂದು ಕಥೆಯನ್ನ 24 ಪಾತ್ರಗಳಾಗಿ ನೀವು ಅಭಿನಯಿಸಿದ್ದೀರಾ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಸರ್ ನನಗೆ ಅದು. ಏನಕ್ಕೆ ಅಂತಂದ್ರೆ, ಒಂದು ಪಾತ್ರಕ್ಕೆ ಜಸ್ಟಿಸ್ ಕೊಡೋದು ಸುಲಭ. ಅದರಲ್ಲೂ ಕೂಡ ಈಗ ಪುರುಷರು ಅಂತ ಹೇಳಿದ್ರೆ ಪುರುಷರ ಪಾತ್ರಗಳಿಗೆ ನಾವು ಅಭಿನಯಿಸುವಂಥದ್ದು ಸುಲಭ ಆಗಿರುತ್ತೆ. ಅಲ್ಲಿ ಪಾತ್ರಗಳು ವಿಭಿನ್ನವಾಗಿತ್ತು ನೀವು ನಟಿಸಿದಂತಹ ಒಂದು ಸಿನಿಮಾದಲ್ಲಿ, ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಅಂತ ಹೇಳುವಂಥ ಸಿನಿಮಾದಲ್ಲಿ. ಸೊ ಈ ಜರ್ನಿಯನ್ನ ಏಕವ್ಯಕ್ತಿ ಒಂದು ಪ್ರದರ್ಶನಗೊಳಿಸಬಹುದು ಅಥವಾ ಅಭಿವ್ಯಕ್ತಿಗೊಳಿಸಬಹುದು ಅನ್ನುವಂತಹ ಯೋಚನೆ ಹುಟ್ಟಿದ ಹೇಗೆ? ಇದರ ಜೊತೆಗೆ ನಿಮ್ಮ ಒಡನಾಟ ಯಾವ ಥರ ಇತ್ತು ಅಂತ? ನಮ್ಮನ್ನು ನಾವು ಯಾವುದೇ ಒಂದು ಪಾತ್ರದ ಜೊತೆಗೆ ಅಥವಾ ಯಾವುದೇ ಒಂದು ವಿಷಯದ ಜೊತೆಗೆ ಕನೆಕ್ಟ್ ಆಗುವುದು ನಮ್ಮ ಭಾವನೆಗಳ ಮೂಲಕ. ಯಾವುದೇ ವ್ಯಕ್ತಿಯಾಗಲಿ ಅಲ್ಲಿ ಅವರು ದುಃಖಿಸ್ತಾ ಇದ್ದಾರೆ ಅಂತಂದರೆ ನನಗೆ ದುಃಖದ ಅನುಭವ ಇದೆ. ಯಾರೋ ಒಂದು ವ್ಯಕ್ತಿ ಅಲ್ಲಿ ಸಂತೋಷ ಪಡ್ತಾ ಇದ್ದಾರೆ ಅಂದರೆ ನನಗೆ ಸಂತೋಷದ ಅನುಭವನೂ ಇದೆ. ಹೀಗೆ ಕ್ರೌರ್ಯ, ಅಸಹನೆ, ಅಸೂಯೆ ಏನೇನು ಇದೆಯೋ, ಅವ್ರು ಏನೇನನ್ನು ಹೊಂದಿದ್ದಾರೋ ಆ ಭಾವನೆಗಳೆಲ್ಲವೂ ಕೂಡ ನನ್ನಲ್ಲೂ ಇದೆ. ಖಂಡಿತವಾಗಿಯೂ, ವೆದರ್ ಇಟ್ ಈಸ್ ಎ ಪಾಸಿಟಿವ್ ಆರ್ ಇಟ್ ಈಸ್ ಎ ನೆಗೆಟಿವ್, ವಿ ಆರ್ ನಾಟ್ ರಿಯಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಇರುವಂತಹ ವ್ಯಕ್ತಿಗಳು ಅಲ್ಲ. ವಿ ಹ್ಯಾವ್ ವೆರಿ ಬಿಗ್ ಏರಿಯಾ, ಗ್ರೇ ಏರಿಯಾ ಇದೆ. ನಾವು ಅದೆರಡನ್ನೂ ಹೊಂದಿದ್ದೇವೆ. ಹಾಗಾಗಿ ಆ ಪಾತ್ರಗಳು ಅಭಿವ್ಯಕ್ತಗೊಳ್ಳುವುದು ಹೇಗೆ? ಭಾವನೆಗಳ ಮೂಲಕ. ಆ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸುವಾಗ ನನ್ನ ಭಾವನೆಗಳು ಕೂಡ ಅದ್ರ ಜೊತೆಗೆ ಹೊಂದಿಕೊಳ್ತವೆ. ಅದಕ್ಕೆ ನಾನು ಕನೆಕ್ಟ್ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ರಾಜನೋ ರಾಣಿಯೋ ಮಗುವೋ ಅದು ಒಂದು ಸ್ಥೂಲವಾಗಿರುವಂತಹ ಕ್ಯಾರೆಕ್ಟರ್, ಪಾತ್ರ. ಆದರೆ ಭಾವನೆ ಅದೇ ಇರುತ್ತದೆ. ಆ ಸ್ಥೂಲವಾಗಿರೋ ಪಾತ್ರವನ್ನು ಕೊಂಚ ಮಟ್ಟಿಗೆ ಇಮಿಟೇಟ್ ಮಾಡಬೇಕಾಗ್ತದೆ, ಅದು ಸ್ಕಿಲ್. ಆದರೆ ಭಾವ ಇದೆಯಲ್ಲ, ಇದು ಭಾವಿಸುವುದು, ಅದು ವೆರಿ ವೆರಿ ಎಸೆನ್ಷಿಯಲ್. ಅದು ನಮ್ಮ ಡೀಪರ್ ವೇನಲ್ಲಿ ನಾವು ಅದು ಸಾಧ್ಯ ಆಗಿರೋದು ನಿಮ್ಮ ಸಾಹಿತ್ಯದ ಓದಿನ ಮೂಲಕನ ಅಥವಾ ಯಾವ ರೀತಿ? ಓದಿನ ಮೂಲಕ ಅಲ್ಲ, ಗ್ರಹಿಸುವ ಮೂಲಕ. ಓದಿನ ಮೂಲಕ ಇವುಗಳೆಲ್ಲ ಆಗತ್ತೆ ಅಂತ ನನಗೆ ಗೊತ್ತಿಲ್ಲ ಇಂಡಿವಿಜುವಲ್ ಆಗಿ. ಯಾವುದೇ ಒಂದು ವ್ಯಕ್ತಿ ರೋಡ್ನಲ್ಲಿ ಹೋಗ್ಬೇಕಾದ್ರೆ ಏನೋ ಒಂದು ಸಮಸ್ಯೆ ಆಗಿದೆ ಅಂತಂದ್ರೆ ನಾವು ನೋಡ್ತೇವೆ, ಅವರು ನೋವನ್ನು ಗ್ರಹಿಸ್ಲಿಕ್ಕಾಗತ್ತೆ ಸ್ವಲ್ಪ ತೆರೆದುಕೊಂಡ್ರೆ. ಎಂಪತೈಸ್ ಮಾಡಲಿಕ್ಕೆ ಸಾಧ್ಯವಾಯಿತು ಅಂದರೆ, ಸಹಾನುಭೂತಿಯಿಂದ ಕಾಣಲಿಕ್ಕೆ ಸಾಧ್ಯವಾಯಿತು ಅಂದರೆ. ಒಬ್ಬ ಯಾತಕ್ಕೆ ಕೋಪಗೊಂಡು ಸಿಕ್ಕಾಪಟ್ಟೆ ಜಗಳ ಆಡ್ತಾ ಇದ್ದಾನೆ ಅಂತಂದರೆ, ಯಾತಕ್ಕೆ ಅವನಿಗೆ ಹಂಗೆ ಆಗ್ತಾ ಇದೆ ಅಂತ ನನಗೂ ಕೋಪ ಬರ್ತದೆ. ನನಗೂ ಸಹಿಸಲಿಕ್ಕೆ ಆಗದೇ ಇರುವಂತಹ ವಿಷಯಗಳು ಹಲವಿರ್ತದೆ, ಅವನಿಗೂ ಹಾಗಾಗಿದೆ. ನಾವು ಇದು ಓದಿನಿಂದ ಬರೋದಲ್ಲ. ಇದು ಓದು ಸಹಾಯ ಮಾಡತ್ತೆ, ಅಥವಾ ಇದಕ್ಕೆ ಮತ್ತಷ್ಟು ಆಯಾಮಗಳನ್ನು ಕೊಡ್ತಾ ಹೋಗುತ್ತೆ ಗ್ರಹಿಸ್ಲಿಕ್ಕೆ, ನೋಡಲಿಕ್ಕೆ. ಆದರೆ ನೋಡುವುದು ಇದೆಯಲ್ಲಮ್ಮ, ಈ ನೋಡುವುದು ಒಂದು ಅದ್ಭುತವಾದ ಪ್ರಕ್ರಿಯೆ. ನೋಡುವುದು ಅಂದರೆ ಸಾಕ್ಷೀಕರಿಸುವುದು ಅನ್ಪ್ರಿಜುಡೈಸ್ಡ್ ಆಗಿ, ಯಾವ ಪೂರ್ವಾಗ್ರಹ ಆಲೋಚನೆಗಳು ಇಲ್ಲದೆ ಆ ವಿಷಯವನ್ನು ನೋಡೋದು, ಅದನ್ನು ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಬೇಡ, ಸ್ಪಂದಿಸೋದು, ಎಂಪತೈಸ್ ಮಾಡೋದು. ಇದು ಆಯಿತು ಅಂತಂದರೆ ಸಾಧ್ಯವಾಗತ್ತೆ. ಇದೇ ಎಲ್ಲೋ ನಿಮಗೆ ಪ್ಲಸ್ ಆಯ್ತು ಅನ್ಸುತ್ತೆ ಸರ್ ಡೈರೆಕ್ಷನಿಗೆ? ಹೌದು. ಈ ಕಲಾವಿದರಿಗೆ ಅಥವಾ ಕತೆಗಾರರಿಗೆ, ಈ ನಿರ್ದೇಶಕರಿಗೆ ನನ್ನ ದೃಷ್ಟಿಯಲ್ಲಿ ಇರಬೇಕಾಗಿರುವಂತಹ ಮೊಟ್ಟ ಮೊದಲ ಅರ್ಹತೆಯೇ ಎಂಪತೈಸ್ ಆಗಿ ವಿಷಯಗಳನ್ನು ಗ್ರಹಿಸುವಂತಹ ಸಾಮರ್ಥ್ಯ. ಅದು ಬೇಕು. ಅದು ಇಲ್ಲದೆ ಹೋದರೆ
ಅದು ತುಂಬ ಸ್ಟ್ರಕ್ಚರಲ್ ಆಗಿ ಏನೋ ಒಂದು ಮೆಕ್ಯಾನಿಕಲ್ ಆಗಿ ಮ್ಯಾನ್ಯುಯಲ್ ಆಗಿ ಆಗತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತೆ ನೀವು ಈ ಡೈರೆಕ್ಷನ್ ಅಲ್ಲಿ ಅದರ ಜೊತೆಗೆ ನಟನೆಯಲ್ಲಿ ತುಂಬಾ ಖುಷಿ ಕೊಡುವಂತ ಸಂಗತಿ ಯಾವುದು ಸರ್? ಡೈರೆಕ್ಷನ್ ಅಲ್ಲ, ಡೈರೆಕ್ಷನ್ ಅಂತ ಹೇಳಿ ಬಂದಾಗ ಡೈರೆಕ್ಷನ್ ಅಲ್ಲಿ ನೀವು ಖುಷಿ ಪಡುವಂತ ಸಂಗತಿ, ಅದರ ಜೊತೆಗೆ ನಟನೆ ಮಾಡುವಾಗ ನಟನೆಯಲ್ಲಿ ನೀವು ಖುಷಿ ಪಡುವಂತ ಸಂಗತಿ. ಡೈರೆಕ್ಷನ್ ಅಲ್ಲಿ ಏನು ಗೊತ್ತಾ, ಡೈರೆಕ್ಟರ್ ಆಗೋದು ಅಂತಂದ್ರೆ ಬಸರಾಗೋದು. ನಾವು ಬಸರಾಗ್ತೀವಿ, ಎಂತೆಂಥದ್ದು ನಮ್ಮ ಆಲೋಚನೆಗಳು ಅದೆಲ್ಲವನ್ನ ಆ ಒಂದು ಮಗುವಿನ ರೂಪದಲ್ಲಿ ಕಾಣ್ತಾ ಇರ್ತೀವಿ. ಅದು ನಾಟಕವಾಗಲಿ ಅಥವಾ ಸಿನಿಮಾ ಆಗಲಿ, ಅದು ಹೊರಗಡೆಗೆ ಬರ್ಬೇಕಾದ್ರೆ ಅದು ನಾವು ಹೆತ್ತ ಮಗು ಅದು ಬರ್ತದಲ್ಲ, ಅದೇ ಆನಂದ, ಅದೇ ಅದೊಂದು ಟೋಟಲ್ ಪಿಕ್ಚರ್ ನಮ್ಮಲ್ಲಿ ಇರ್ತದೆ. ಕೆಲವು ಸಲ ಮಗು ಹುಟ್ಟತ್ತೆ ಅಂತ ಗೊತ್ತಿರತ್ತೆ, ಅದು ಗಂಡೋ ಹೆಣ್ಣೋ, ಕಪ್ಗಿರ್ತದ ಬೆಳಗಿರ್ತದೋ, ಚಂದಾಗಿರ್ತದೋ, ಕೂದ್ಲಿರಲ್ವೋ ಗೊತ್ತಿರಲ್ಲ, ಅದು ಹುಟ್ಟತ್ತೆ. ಆಮೇಲೆ ಅದು ಹುಟ್ಟಿದ ಮೇಲೆ ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ. ಈ ಪ್ರೊಡಕ್ಷನ್ಗಳ ವಿಷಯದಲ್ಲೂ ಅಷ್ಟೇನೆ, ನಾವು ಅಂದುಕೊಂಡ ಹಾಗೆ, ನಾವು ಕಲ್ಪಿಸಿಕೊಂಡ ಹಾಗೇನೆ ಎಲ್ಲನೂ ಬರದೇ ಇರಬಹುದು, ಆದರೆ ಅದು ಬರತ್ತೆ. ನಮಗೂ ಗೊತ್ತಿರತ್ತೆ ನನ್ನ ಕಲ್ಪನೆ ಏನೋ ಒಂದು ಇತ್ತು ಅಂತ ಅಂದ್ಬಿಟ್ಟು, ಆದರೆ ನೋಡುಗರಿಗೆ ಏನು ಗೊತ್ತಿರಲ್ಲ. ಅವರು ಆನಂದಿಸ್ತಾರೆ, ಅದು ಹೇಗಿದೆಯೋ ಅದನ್ನ ಅವರು ಹಾಗೆ ಅದನ್ನ ಅಪ್ರಿಷಿಯೇಟ್ ಮಾಡ್ತಾರೆ, ಅಥವಾ ನೋಡ್ತಾರೆ, ಅಥವಾ ವಿಮರ್ಶೆ ಮಾಡ್ತಾರೆ, ಏನೋ ಒಂದು ಮಾಡ್ತಾರೆ. ನೋಡುವುದೇ ಒಂದು. ಸ್ಪೆಕ್ಟಿಂಗ್ ಈಸ್ ನಥಿಂಗ್ ಬಟ್ ರೆಸ್ಪೆಕ್ಟಿಂಗ್. ಹಾಗೆ ಅವ್ರು ನಮ್ಮನ್ನ ಅದನ್ನ ನೋಡ್ತಾರಲ್ಲ, ಅದೇ ಅಷ್ಟೇ. ನಾನು ಅಂದ್ಕೊಳ್ತಾ ಇರ್ತೀನಿ, ನಾವು ಅನ್ಕೊಂಡಂಗೆ ಬಂದಿಲ್ಲ, ಇನ್ನೊಂದ್ಸಲಿ ಮರಳಿ ಬಸರಿ ಆಗುವ ಅಂತ. ಇದು ಡೈರೆಕ್ಟರ್ ಪಾಯಿಂಟ್ ಆದ್ರೆ, ನಟನಾಗಿ ನನಗೆ ಖುಷಿ ಆಗೋದೇನು ಅಂತಂದ್ರೆ, ಎರಡು ವಿಷಯಗಳು. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಹಲವು ವಿಷಯಗಳನ್ನ, ಹಲವು ಪಾತ್ರಗಳನ್ನ, ಹಲವು ಮಾದರಿಗಳನ್ನ ನಾವು ನೋಡ್ಕೊಂಡು ಬಂದಿರ್ತೀವಿ, ಅಪ್ರಿಷಿಯೇಟ್ ಮಾಡಿರ್ತೀವಿ. ಈ ವ್ಯಕ್ತಿ ಎಷ್ಟು ಚೆನ್ನಾಗಿ ನಗುತ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಅವ್ರದ್ದೊಂದು ವ್ಯಕ್ತಿತ್ವ, ಅವ್ರದ್ದೊಂದು ವ್ಯಕ್ತಿತ್ವ. ಅದನ್ನ ನಾನು ಮಾಡ್ಲಿಕ್ಕಾಗಲ್ಲ. ನಾನು ಅದೆಷ್ಟೇ ಅಪ್ರಿಷಿಯೇಟ್ ಮಾಡಿದ್ರೂ ಕೂಡ ನನಗೆ ಅದನ್ನ, ನನ್ನ ವ್ಯಕ್ತಿತ್ವದ ಬಗೆ ಬೇರೆನೇ ಇದೆ. ಮೈ ಪರ್ಸನಾಲಿಟಿ ಟ್ರೈಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ದ್ಯಾನ್ ದಟ್ ಪರ್ಸನ್. ಹಾಗಾಗಿ ನಾನು ಅದನ್ನ ಇಮಿಟೇಟ್ ಮಾಡಿಕೊಂಡು ನಿಮ್ಮ ಜೊತೆನಲ್ಲಿ ಇರ್ಲಿಕ್ಕಾಗಲ್ಲ. ನಾನು ಇರೋದೇನೋ ಬೇರೆ ಇರುತ್ತೆ. ಆದರೆ ನಾನು ಯಾವುದನ್ನ ಅಪ್ರಿಷಿಯೇಟ್ ಮಾಡಿರ್ತೇನೋ, ಯಾವುದನ್ನ ಗ್ರಹಿಸಿರ್ತೇನೋ, ಯಾವುದನ್ನ ಮೆಚ್ಚಿರ್ತೇನೋ, ಅದು ನನ್ನ ಒಳಗಡೆ ಸುಪ್ತ ಚೇತನದಲ್ಲಿ, ನನ್ನ ಸಬ್ ಕಾನ್ಷಿಯಸ್ ಲೆವೆಲ್ನಲ್ಲಿ ಅದು ಇರತ್ತೆ. ಅದೇ ರೀತಿಯಲ್ಲಿ ಯಾರೋ ಒಬ್ರು ನೋವನ್ನು ನೋಡಿರ್ತೀನಿ, ಸಂಕಟವನ್ನು ನೋಡಿರ್ತೀನಿ, ಅವರ ದುಃಖವನ್ನು ನೋಡಿರ್ತೀನಿ, ಅಥವಾ ಅವರ ಕೋಪವನ್ನು ನೋಡಿರ್ತೇನೆ, ಅದೂ ಕೂಡ ನನ್ನ ಒಳಗೆ ರಿಜಿಸ್ಟರ್ ಆಗಿರುತ್ತೆ, ಅದಾಗಿರತ್ತೆ. ನಾನು ನಟನಾಗಿ ನಿಂತಾಗ ಅದು ಹೊರಗಡೆಗೆ ಬರ್ತದೆ. ಅದನ್ನ ಹೊರಗಡೆಗೆ ತರುವಂತಹದೊಂದು ಕೆಲಸ ಆಗ್ತದೆ. ಇಟ್ ಈಸ್ ಅ ವಂಡರ್ಫುಲ್ ಥಿಂಗ್. ನಾನು ಅದನ್ನು ನೋಡಿಕೊಂಡಾಗ, ನಾನು ಇದು ಸ್ಕ್ರೀನ್ ಮೇಲೆ ಅದನ್ನು ನೋಡಿಕೊಂಡಾಗ ನನಗೆ ಅವಾಗ ನೆನಪಿಗೆ ಬರ್ತದೆ ಕೆಲವು ಸಲ, ಇದು ಎಲ್ಲೋ ನೋಡಿದ್ದೇನೆ, ನಾನು ಯಾರೋ ರೀತಿಯಲ್ಲಿ ಮಾಡಿದ್ದೇನೆ ಅಂತ, ಯಾರೋ ರೀತಿಯಲ್ಲಿ. ಆಮೇಲೆ ನಾನು 7ನೇ ಕ್ಲಾಸ್ನಲ್ಲಿ, ನಾನು 4ನೇ ಕ್ಲಾಸ್ನಲ್ಲಿ, 3ನೇ ಕ್ಲಾಸ್ನಲ್ಲಿ ನನಗೆ ಒಬ್ಬರು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ರು, ಒಬ್ಬರು ಕರ್ಕೊಂಡು ಹೋಗ್ತಾರೆ. ಅವರ ರೀತಿಯಲ್ಲಿ ನಾನು ನನ್ನ ಅಂಗಚೇಷ್ಟೆಗಳನ್ನ ಮತ್ತೆ ಇದು ಬಾಡಿ ಲ್ಯಾಂಗ್ವೇಜ್ ಇಟ್ಕೊಂಡಿದ್ದೀನಿ ಅಂತ. ನನ್ನ ಇದರೊಳಗಡೆ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದದಲ್ಲಿ ಒಂದು ಅಜ್ಜಿಯ ಪಾತ್ರವನ್ನು ಮಾಡಿದ್ದೀನಿ. ಅದರೊಳಗಡೆ ನಾನು ಮಾಡಬೇಕಾದ್ರೆ ನಾನು ಅವಾಗ ಯಾರನ್ನೋ ನೋಡಿದ್ದೀನಿ, ಯಾರೋ ಒಬ್ರು ಹೀಗಿದ್ದಾರೆ ಅಂತ ನಾನು ಅಂದ್ಕೊಳ್ತಾನೆ ಇದ್ದೆ. ಸುಮಾರು ಕಾಲ ಆದ್ಮೇಲೆ ಒಂದು ದಿವಸ ಇದ್ದಕ್ಕಿದ್ದಂತೆ ನೆನಪಿಗೆ ಬಂತು, ಓ ಇವರು ಕೌಸಲ್ಯಕ್ಕ ಅಂತ. ನಾನು ಸಣ್ಣ ವಯಸ್ಸಿನಲ್ಲಿದ್ದಾಗ ನನ್ನ ಶಾಲೆ ಕರ್ಕೊಂಡು ಹೋಗ್ತಾ ಇದ್ದಿದ್ದ ತಾಯಿ, ವಯಸ್ಸಾದವರು, ಅವ್ರದ್ದೇ ಬಾಡಿ ಲ್ಯಾಂಗ್ವೇಜ್, ಅವ್ರ ಥರನೇ ಕೂತ್ಕೊಳ್ಳೋದು, ಅವ್ರ ಥರನೇ ಮಾತಾಡೋದು, ಇದೆಲ್ಲವನ್ನ ಮಾಡಿದ್ದೇನೆ. ಅಂದರೆ ನಾವು ನೋಡಿರುವುದು, ನಾವು ಕೇಳಿರುವುದು, ನಾವು ಅನುಭವಿಸಿರುವುದು, ಇದು ಯಾವುದು ಕೂಡ ಸಿಂಪ್ಲಿ ಇಟ್ ಡಸಂಟ್ ಗೆಟ್ ಡಿಸಾಲ್ವ್ಡ್ ಇನ್ ದ ಏರ್. ಇದು ಇಲ್ಲಿರತ್ತೆ, ಒಳಗಡೆ ಇರುತ್ತೆ, ಮೈಂಡಲ್ಲಿ ರಿಜಿಸ್ಟರ್ ಆಗಿರತ್ತೆ. ಅದು ಭಯಂಕರವಾಗಿ ತುಂಬಾ ಸ್ಟ್ರಾಂಗ್ ಆಗಿ, ಇದು ತುಂಬಾ ಸೆನ್ಸಿಟಿವ್ ನಮ್ಮ ಮೈಂಡ್. ಅದೇನಾಗಿರತ್ತೆ, ಅದು
ಪ್ರಕಟಗೊಳ್ಳತ್ತೆ. ಅದೊಂದು ಆನಂದ ಸಿಗ್ತದೆ ಅಲ್ಲಿ. ಎಲ್ಲ ನಟನಿಗೂ ಅದಿರತ್ತೆ. ಅವ್ರಿಗೆ ಕೆಲವರು ನನ್ನಂಥವ್ರು ಅನಲೈಸ್ ಮಾಡ್ತಾರೆ, ತಿಳ್ಕೊಳ್ತಾರೆ, ಕೆಲವರು ನ್ಯಾಚುರಲ್ ಆಗಿ ಸ್ಪಾಂಟೇನಿಯಸ್ ಆಗಿ ಅದನ್ನ ಮಾಡ್ತಾ ಹೋಗ್ತಾರೆ ಅಂತ ಅನ್ಸತ್ತೆ. ಸೊ ಇಷ್ಟು ಎನರ್ಜಿ ಆಗಿರುವಂತಹ ನಿಮ್ಮ ಬಾಲ್ಯ ಹೇಗಿತ್ತು ಸರ್? ಅದೊಂದು ಕ್ಯೂರಿಯಾಸಿಟಿ ಇದೆ ನನಗೆ. ಸೊ ನೀವು ಹೋಗಿದ್ದಂತಹ ಸ್ಕೂಲ್ ಆಗಿರ್ಬೋದು, ಆ ಸ್ಕೂಲ್ ಡೇಸ್ ಆಗಿರ್ಬೋದು, ಅಲ್ಲಿಯ ಮೆಮೊರೀಸ್ ಆಗಿರ್ಬೋದು, ಸೊ ಯಾವ್ದಾದ್ರು ನೆನಪು ಬರತ್ತಾ? ಇದೆ ಅಫ್ಕೋರ್ಸ್. ನನಗೆ ಬಾಲ್ಯದ್ದೇ ನೆನಪಿರೋದು, ನೆನ್ನೆ ಮೊನ್ನೆದೆಲ್ಲ ನೆನಪಿಲ್ಲ. ನಾನು ಇದು ಏನದು ಒಂದು 3ನೇ ಕ್ಲಾಸಿನವರೆಗೆ ಒಂದು ಪಬ್ಲಿಕ್ ಸ್ಕೂಲ್ನಲ್ಲಿ ಓದಿದ್ದು. ಸಿದ್ಧಾರೂಢ ವಿದ್ಯಾಪೀಠ ಅಂತ ಹೇಳಿ ಚಾಮರಾಜಪೇಟೆನಲ್ಲಿ ಓದಿದ್ದು. ಅದಕ್ಕೂ ಮುಂಚೆ ಅವಾಗ ನರ್ಸರಿ ಅಂತ ಶುರುವಾಗಿತ್ತು. ನರ್ಸರಿ 1ನೇ ಕ್ಲಾಸು ಇದು ಸಮಿತಿ ಅಂತ ಹೇಳ್ತಾ ಇದ್ರು. ಅದು ಹಿಂದಿ ಸೇವಾ ಸಮಿತಿ ಅಂತ ಅಂದ್ಬಿಟ್ಟು, ಹಿಂದಿ ಪ್ರಚಾರದ ಸಮಿತಿ, ಅಲ್ಲಿ ಓದಿದ್ದು. ಈ ಎರಡನ್ನೂ ಕೂಡ ಪಬ್ಲಿಕ್ ಸ್ಕೂಲೇ. ಇಲ್ಲಿ ನಾನು ಹೇಳ್ತಾ ಇದ್ನಲ್ಲ ಮಠ, ಸಿದ್ಧಾರೂಢರ ಮಠ, ಅದರ ಭಾಗ ಅದಾಗಿತ್ತು. ಹಾಗಾಗಿ ಅದು ಅದರ ಆಕ್ಟಿವಿಟೀಸು, ಅದರ ಒಡನಾಟ, ಅದರ ಅನುಭವ ಒಂದು ರೀತಿಯಲ್ಲಿ ಇಲ್ಲಿ ಎಕ್ಸ್ಪ್ಯಾಂಡ್ ಆಗಿತ್ತು, ವಿಸ್ತೃತ ರೂಪದಲ್ಲಿ ಇದು ಇರ್ತಿತ್ತು. ಮನೆ, ಮಠ, ಶಾಲೆ ನನಗೆ ಎಲ್ಲಾನು ಒಂದು ರೀತಿಯ ಅನುಭವವನ್ನೇ ಕೊಡ್ತಾ ಇತ್ತು. ಒಂದು ಮಾದರಿಯ ಅನುಭವವನ್ನು ಕೊಡ್ತಾ ಇತ್ತು. ಅದ ನಂತರ ನಾನು ಹೋಗಿದ್ದು ಶಾಲೆ GKBMS ಅಂತ, ಸರ್ಕಾರಿ ಬಾಲಕರ ಗಂಡು ಮಕ್ಕಳ ಇದು ಶಾಲೆ, ಪ್ರೌಢಶಾಲೆ ಅಲ್ಲ, ಬರೀ ಪ್ರಾಥಮಿಕ ಶಾಲೆ ಅಥವಾ ಮಾಧ್ಯಮಿಕ ಶಾಲೆ ಅನ್ಸುತ್ತೆ. GKBMS ಮಿಡ್ಲ್ ಸ್ಕೂಲ್. ಅಲ್ಲಿ ಸ್ವಲ್ಪ ಹೆಚ್ಚು ಸ್ವಾತಂತ್ರ್ಯ ಇರ್ತಿತ್ತು. ಟೀಚರ್ಸ್ಗಳಿಗೆ ಸ್ವಾತಂತ್ರ್ಯ ಬೇಕಾಗಿರ್ತಿತ್ತು. ಹಾಗಾಗಿ ನಮಗೂ ಕೂಡ ನಾವು ಸ್ವತಂತ್ರವಾಗಿರ್ಲಿಕ್ಕೆ ಬಿಡ್ತಾ ಇದ್ರು. ಅಲ್ಲಿ ಸಿಕ್ಕಾಪಟ್ಟೆ ಈ ಆಕ್ಟಿವಿಟೀಸ್ಗಳನ್ನೆಲ್ಲನೂ ಮಾಡಲಿಕ್ಕೆ ಆಗ್ತಿತ್ತು. ನಾನು ಆ ಗುಂಪಿನಲ್ಲಿ, ಆ ಹುಡುಗರಲ್ಲಿ ನಾನೇ ಹೆಚ್ಚು ಎಕ್ಸ್ಪ್ರೆಸಿವ್ ಆಗಿದ್ದವನು. ಯಾಕಂದ್ರೆ ನನಗೆ ಬೇರೆ ವಾತಾವರಣ ಇತ್ತಲ್ಲ. ಪಾಪ ಅವರೆಲ್ಲರೂ ಹೂ ಕಟ್ಟೋರು, ಕಳ್ಳೆಪುರಿ ಮಾರೋರು, ಈ ಥರದ್ದೆಲ್ಲ ಇರ್ತಿದ್ದು. ಅವರ ಮನೆಯ ವಾತಾವರಣದ್ದು ಒಂದು ಇತಿಮಿತಿಗಳು ಇತ್ತು. ಆದರೆ ನನಗೆ ಹಾಗಿರಲಿಲ್ಲ. ನನ್ನ ಮನೆಯ ವಾತಾವರಣ ತುಂಬಾ ವಿಷಯಗಳಿಗೆ ತೆರೆದುಕೊಳ್ಳುವ ರೀತಿನಲ್ಲಿತ್ತು. ಹಾಗಾಗಿ ಇಲ್ಲಿ ನಾನು ಒಬ್ಬ ಆಕರ್ಷಕ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದೆ, ಒಂದು ವಿಶೇಷ ವ್ಯಕ್ತಿಯಾಗಿ ಹುಡುಗನಾಗಿ ಕಾಣಿಸ್ತಾ ಇದ್ದೆ. ಟೀಚರ್ಸ್ಗಳಿಗೂ ಕಾಣಿಸ್ತಾ ಇದ್ದೆ, ಮತ್ತೆ ಹುಡುಗರಿಗೂ ಕೂಡ ಕಾಣಿಸ್ತಾ ಇದ್ದೆ. ಒಂದು ಮಟ್ಟಿಗೆ ಕೇಳೋರು, ನನ್ನ ಕತೆ ಹೇಳಿದ್ರೆ ಕೇಳೋರು, ನಾನು ಏನಾದ್ರು ಮಾಡಿದ್ರೆ ನೋಡೋರು, ನಾನು ಏನಾದ್ರು ಹೇಳ್ಕೊಟ್ರೆ ಅದನ್ನ ತೊಡಗಿಸ್ಕೊಳ್ಳೋದಕ್ಕೆ ಇದು. ಹಾಗಾಗಿ ನಾನು ಅವಾಗಿಂದನೇ ತುಂಬಾ ಚುರುಕಾಗೂ ಇದ್ದೆ, ಮತ್ತೆ ಒಂಥರ ಏನ್ ಹೇಳ್ತಾರೆ, ವಿಶ್ವಾಸದಿಂದ, ಆತ್ಮವಿಶ್ವಾಸದಿಂದ ಮೂವ್ ಮಾಡ್ಲಿಕ್ಕೆ ಸಾಧ್ಯವಾಗಿತ್ತು. ಅದಾದ ಮೇಲೆ ನೆಕ್ಸ್ಟ್ ಮಾಡೆಲ್ ಹೈಸ್ಕೂಲ್. ಅದನ್ನು ಒನ್ಸ್ ಅಗೇನ್ ಚಾಮರಾಜಪೇಟೆ 4th ಮೇನ್ ರೋಡ್. ಅದು ಕನ್ನಡ ಸಾಹಿತ್ಯ ಪರಿಷತ್ತಿನ ಪಕ್ಕದ್ದೇ. ಆಗ ಹಂಪ ನಾಗರಾಜಯ್ಯ ಅವರು ಇವರಾಗಿದ್ರು, ಪರಿಷತ್ತಿನ ಅಧ್ಯಕ್ಷರಾಗಿದ್ರು. ಪರಿಷತ್ತು ಮತ್ತು ಶಾಲೆ ಈ ಎರಡಕ್ಕೂ ಸಿಕ್ಕಾಪಟ್ಟೆ ಓಡಾಟಗಳು ಇರ್ತಾ ಇತ್ತು ನಮಗೆ. ಆಮೇಲೆ ಎಷ್ಟೋ ಜನ ಸಾಹಿತಿಗಳನ್ನ, ವಿ ಸೀತಾರಾಮಯ್ಯ, ಮಾಸ್ತಿಯವರು, ಇವರೆಲ್ಲರೂ ನಮಗೆ ನಿತ್ಯ ಕಾಣಿಸುವಂತವರಾಗಿದ್ರು. ನಾನು ಗಾಂಧಿ ಬಜಾರ್ನಲ್ಲಿ ಕೂಡ ನಾವು ಹೋಗ್ತಾ ಇದ್ವಿ. ಪ್ರತಿ ದಿನ ಅವರು ಕ್ಲಬ್ಗೆ ಹೋಗ್ಬೇಕಾದ್ರೆ ಮಾಸ್ತಿ ಅವ್ರನ್ನ ನಾವು ನೋಡೇ ತಿರ್ತಿದ್ವಿ. ನಾವು ಪ್ರತಿ ಸಲಿನೂ ಅವ್ರ ಛತ್ರಿ ಇಟ್ಕೊಂಡು ಬರೋರು, ಮಳೆಗಾಲ ಅಲ್ಲದೆ ಇದ್ರು. ಯಾಕೆಂದ್ರೆ ಇದು ಗಾಂಧಿ ಬಜಾರ್ನಲ್ಲಿ ಉದ್ದಕ್ಕೆ ಇರುವ ಮರಗಳಲ್ಲಿ ಹಕ್ಕಿಗಳು ಪಿಕ್ಕೆ ಹಾಕೋದನ್ನ ತಡಿಲಿಕ್ಕೆ. ಆಮೇಲೆ ಇಲ್ಲಿ ವಿ ಸೀತಾರಾಮಯ್ಯನವರಿದ್ರು, ಅಲ್ಲಿ ಮಾಸ್ತಿಯವರಿದ್ರು. ಆಮೇಲೆ ಆಗಾಗ ಬರುವಂತಹ ಲೇಖಕರು, ಸಾಹಿತಿಗಳು, ಕವಿಗಳು ಎಲ್ಲರೂ ಸಿಗ್ತಾ ಇದ್ರು. ಪ್ರತಿ ಒಂದು ಕಾರ್ಯಕ್ರಮಕ್ಕೂ ನಾವು ಹೋಗಿ ಕೂತ್ಕೊಳ್ತಿದ್ವಿ. ಅರ್ಥವಾಗ್ತಿತ್ತೋ ಬಿಡ್ತಿತ್ತೋ ಕೂತ್ಕೊಳ್ತಿದ್ವಿ. ಯಾಕೆಂದ್ರೆ ಪಾಠದಲ್ಲೆಲ್ಲ ಅವ್ರ ಹೆಸರಿದೆ, ಪಾಠದಲ್ಲೆಲ್ಲನೂ ಅವರು ಫೋಟೋಗಳು ಆ ಥರದ್ದೆಲ್ಲನೂ ಇದೆ. ಅದನ್ನ ನೋಡ್ತಿದ್ವಲ್ಲ ನೇರವಾಗಿ, ಆ ಖುಷಿ ನಮಗೆ. ಈ ರೀತಿಯ ಒಂದು ವಾತಾವರಣ ಇತ್ತು. ವಿಷ್ಣುವರ್ಧನ್ ಓದಿದ್ದ ಶಾಲೆ. ವಿಷ್ಣುವರ್ಧನ್ ನನ್ನ ಸೀನಿಯರ್, ಅಫ್ಕೋರ್ಸ್ ತುಂಬಾ ಸೀನಿಯರ್ ಅವರು. ಈ ಇವರು ಯಾರು ಟೀಚರ್ಸ್ಗಳು ಇದ್ರಲ್ಲ, ನೀನು ಓದ್ಲಿಲ್ಲ ಅಂದ್ರೆ ತಲೆ ಕೆಡಿಸ್ಕತ್ತಿರ್ಲಿಲ್ಲ. ನೀನು ಏನು ವಿಶೇಷವಾದ ಟ್ಯಾಲೆಂಟ್ ಇದೆಯೋ ಅದನ್ನ ಅವರು ಎನ್ಕರೇಜ್ ಮಾಡೋರು.
ಒಬ್ರು ಕನ್ನಡ ಟೀಚರ್ ಒಬ್ರು ಇದ್ರು, ಜಯಮಂಗಳ ಅಂತ ಅಂದ್ಬಿಟ್ಟು, ಅವರು ಎಸ್ ಜಯಮಂಗಳ ಅಂತ. ಆಮೇಲೆ ಇಂಗ್ಲಿಷ್ ಟೀಚರ್ ಇದ್ರು ಎ ಕೃಷ್ಣಮೂರ್ತಿ ಅಂತ ಹೇಳಿ. ಆಮೇಲೆ ವಿಮಲಾ ಅಂತ ಅಂದ್ಬಿಟ್ಟು ಒಬ್ರು ಹಿಂದಿ ಟೀಚರ್ ಇದ್ರು. ಆಮೇಲೆ ಎಸ್ ಕೆ ಯಶೋದಾಬಾಯಿ ಅಂತ ಅಂದ್ಬಿಟ್ಟು HM. ಇವರೆಲ್ಲರೂ ಕೂಡ ನನಗೆ ಇಂಗ್ಲೀಷ್ ಕಷ್ಟವಾಗಿತ್ತು, ಮ್ಯಾಥಮೆಟಿಕ್ಸ್ ಕಷ್ಟವಾಗಿತ್ತು, ಸೈನ್ಸ್ ಕಷ್ಟವಾಗಿತ್ತು, ಬಯಾಲಜಿ ತುಂಬ ಇಷ್ಟ. ಬೇರೆ ದಿನ ಇದು ಕೆಮಿಸ್ಟ್ರಿ ಈಗಲೂ ಅರ್ಥವಾಗಲ್ಲ, ಆದರೆ ಐ ಕ್ಯಾನ್ ಹ್ಯಾವ್ ಗುಡ್ ಕೆಮಿಸ್ಟ್ರಿ ವಿತ್ ಪೀಪಲ್. ಹೀಗೆ ಇಷ್ಟವಿಲ್ಲದೆ ಇರೋದು ಕಷ್ಟವಾಗಿರೋಂಥ ಸಬ್ಜೆಕ್ಟ್ಗಳಿಗೆಲ್ಲ ಅವ್ರೆ ಪರವಾಗಿಲ್ಲ, ಚೆನ್ನಾಗಿ ನಾಟಕ ಮಾಡ್ತೀಯಲ್ಲ ಮಾಡು, ಚೆನ್ನಾಗಿ ಬರೀತೀಯಲ್ಲ ಬರೀ ಅಂತ. ನನ್ನ ಲೇಖಕನಾಗಿ ರೂಪಿಸಿದ್ದು ಕೂಡ, ಲೇಖಕ ಅಂತ ಕರೆದಿದ್ದು, ಕವಿ ಅಂತ ಗುರುತಿಸಿದ್ದು ಕೂಡ ಆ ಶಾಲೆನಲ್ಲಿನೇ. ಹಾಗಾಗಿನೇ ನಾನು 10th ಮುಗಿಸೋಷ್ಟರಲ್ಲಿ ನನ್ನ ಮೊದಲನೆಯ ಪುಸ್ತಕನೇ ಬಿಡುಗಡೆ ಆಯಿತು. ಇದರೊಳಗಡೆ 10th ಇದ್ದಾಗಲೇ ಅದು ಸಿದ್ಧವಾಯಿತು. ನಾನು ಬರೆದಿರುವಂಥ ಇದನ್ನ ಪ್ರಬಂಧಗಳನ್ನು ನನ್ನ ಪ್ರಬಂಧದ ರಚನೆಗಳಲ್ಲಿನೇ, ಬರವಣಿಗೆಗಳಲ್ಲಿನೇ ಅವರು ನನ್ನ ಲೇಖಕನಾಗಿ ಗುರುತಿಸಿದ್ದು. ನನ್ನ ಹರಿಕತೆಯ ಎಲ್ಲ ಅಂಶಗಳು, ತಂತ್ರಗಳು, ಹರಿಕತೆಯ ತಂತ್ರಗಾರಿಕೆ, ಮುಖ್ಯವಾದಂತಹ ಕಥೆಯನ್ನು ಎತ್ಕೊಂಡು ಬೇರೆ ಬೇರೆ ಉಪಕಥೆಗಳನ್ನು ನೋಡಿಕೊಂಡು ಬೇರೆ ಬೇರೆ ವಿಷಯಗಳಿಗೆ ಅನ್ವಯ ಮಾಡಿಕೊಂಡು ಮುಖ್ಯ ಕಥೆಯನ್ನು ಹೇಳ್ಕೊಂಡು ಹೋಗೋದಿದೆಯಲ್ಲ, ಅದು ಹರಿಕತೆಯ ತಂತ್ರಗಾರಿಕೆ. ಅದು ನನ್ನ ಪ್ರಬಂಧದಲ್ಲೂ ಕಾಣಿಸ್ತಾ ಇತ್ತು. ಅದು ಅವ್ರಿಗೊಂದು ವಿಶೇಷವಾಗಿತ್ತು. ಎಲ್ಲರನ್ನ ಮಕ್ಕಿ ಏನೋ ಒಂದು ತಿಳಿದಿರೋದು, ಓದಿರೋದನ್ನು ಬರೆಯುವಂಥ ಸಮಯದಲ್ಲಿ ನಾನು ಈ ತರ ಬರೆಯೋದನ್ನ ಓದಿಸಿ ಹೇಳ್ತಾ ಇದ್ರು. ಬಟ್ ಆರಂಭದಲ್ಲಿ ನೀವು ಬರೆದಂತ ಒಂದು ಲೇಖನ, ಸೊ ಅದಕ್ಕೊಂದು ಫನ್ನಿಯಾಗಿ ಟೈಟಲ್ ಕೊಟ್ಟಿದ್ರಿ, ನೆನಪಿದ್ಯಾ ಸರ್ ಅದು ನಿಮಗೆ? ಸೊ ನೀವು 4ನೇ ತರಗತಿಯಲ್ಲಿ 5ನೇ ತರಗತಿಯಲ್ಲಿ ಇರ್ಬೇಕಾದ್ರೆ ಎಲ್ಲವೋ ನಾರಿ ಕರಿಮುಖದ ಮಾರಿ ಏನೋ ಆ ಥರದ್ದೇನೋ ಮಾಡಿದ್ದೆ. ಈ ರೀತಿನಲ್ಲಿ ನನ್ನ ಶಾಲೆಯ ದಿನಗಳು ನನ್ನ ತುಂಬ ಚೆನ್ನಾಗಿ ರೂಪಿಸಿದ್ವು. ನನ್ನ ಸಾಹಿತ್ಯ, ಸಾಂಸ್ಕೃತಿಕ ಆಸಕ್ತಿ ಮತ್ತು ನನ್ನ ಪ್ರತಿಭೆ ಅಂತ ನಾನು ಇವತ್ತು ಏನನ್ನ ಪ್ರದರ್ಶಿಸಲಿಕ್ಕೆ ತುಂಬ ಆತ್ಮವಿಶ್ವಾಸದಿಂದ ಇದೇನೋ, ಭಾಷೆಯ ಬಗ್ಗೆ ಆತ್ಮವಿಶ್ವಾಸ ಇದೆ, ನನ್ನ ಕೆಲಸಗಳ ಬಗ್ಗೆ ನನಗೆ ಕರೇಜ್ ಅಂಡ್ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿದೆ. ಅದು ಖಂಡಿತವಾಗಿ ರೂಪುಗೊಂಡಿದ್ದು ನನ್ನ ಬಾಲ್ಯದಲ್ಲಿ, ಅದರಲ್ಲಿ 2 ಮಾತಿಲ್ಲ. ಸೊ ಆರಂಭದಲ್ಲಿ ಈ ಕಲೆಗಳ ಆಸಕ್ತಿ ಹುಟ್ಟುತ್ತೆ ಸರ್. ಸೊ ಬಟ್ ಎಲ್ಲಿ ಅಂತೇಳಿದ್ರೆ ಒಂದು ಹಂತದಲ್ಲಿ, ಒಂದು PUC ಡಿಗ್ರಿ ಹಂತಕ್ಕೆ ಬರಬೇಕಾದ್ರೆ ನಮ್ಮ ಮನಸ್ಸುಗಳು ಕೂಡ ಚಂಚಲಗೊಳ್ಳುತ್ತೆ, ಆಸಕ್ತಿಯ ಕ್ಷೇತ್ರಗಳು ಕೂಡ ಬದಲಾಗ್ತಾ ಹೋಗುತ್ತೆ. ನನ್ನ ಪ್ರಕಾರ ಇಂಥ ಶಾಲೆ, ಇಂಥ ಮೇಷ್ಟ್ರುಗಳಿಂದಾಗಿ ನೀವೇನೋ ಆ ಒಂದು ಸಾಹಿತ್ಯದ ಆ ಒಂದು ಕಲಾ ಪ್ರೀತಿಯನ್ನು ಬಿಟ್ಟು ಹೋಗಿಲ್ಲ ಅಂತ ಅನ್ಸುತ್ತೆ ಅಲ್ವಾ ಸರ್? ಇರಬಹುದು, ನಿಮ್ಮ ಜೊತೆಗೆ ಅದು ಕೂಡ ಬರ್ತಾ ಹೋಯ್ತು. ಇನ್ನೊಂದು ಅಂದ್ಕೊಳ್ತೀನಿ ಪ್ರಜ್ಞಾ, ಏನದು ಅಂತಂದ್ರೆ ನಮ್ಮ ಆಸಕ್ತಿಗಳು ಏನೇ ಬದಲಾದರೂ ಈ ಕಲೆ ಅನ್ನೋದೇನಿದು, ಇದೊಂದು ತಂತ್ರಗಾರಿಕೆ. ಇಟ್ಸ್ ಎ ಟೆಕ್ನಿಕಲ್ ಎಕ್ಸ್ಪ್ರೆಷನ್ ಕಲೆ. ಈಗ ನನಗೆ ಯಾವುದೋ ಒಂದು ವಿಷಯದಲ್ಲಿ ಆಸಕ್ತಿ ಇದೆ ಅಂತಂದ್ರೆ ಆ ವಿಷಯಗಳೆಲ್ಲವೂ ಈ ಕಲೆಯ ಪ್ರಕಾರದಲ್ಲೇ ಅಭಿವ್ಯಕ್ತ ಆಗ್ತಾ ಇದ್ವು. ಆಸಕ್ತಿಯ ವಿಷಯ ಬದಲಾಗತ್ತೆ. ಆಸಕ್ತಿಯ ವಿಷಯ ಬದಲಾದರೂ ಕೂಡ ಇದೇ ಕಲೆಯ ಪ್ರಕಾರದಲ್ಲಿನೇ ಅದು ಅಭಿವ್ಯಕ್ತವಾಗ್ತಾ ಇದ್ವು. ಈಗ ಸಣ್ಣ ಹುಡುಗನಲ್ಲಿ ಇದ್ದಂತಹ ಕುತೂಹಲ, ಪ್ರಾಣಿ ಪಕ್ಷಿಗಳು, ಜನಗಳ ಜೊತೆ ಇಷ್ಟೇ ಇದ್ದಂತಹ ವಿಷಯಗಳು ನಾನು ನೋಡ್ತಾ ಇರ್ತೀನಿ. ಏನದು ಪ್ರಾಣಿಗಳ ಬಗ್ಗೆ, ಮರಗಳ ಬಗ್ಗೆ, ಗಿಡಗಳ ಬಗ್ಗೆ, ನಾನು ನೋಡ್ದೇನೇ ಇರೋವಂಥ ಬೆಟ್ಟಗಳ ಬಗ್ಗೆ ಎಲ್ಲ ಕೂತ್ಕೊಂಡು ಇಮ್ಯಾಜಿನ್. ನಮ್ದು ಪಕ್ಕ ನಾನು ಪಟ್ಟಣಿಗ, ನಗರಿಗ, ನಾಗರಿಕ ಅಲ್ವೋ ಹೌದೋ ಗೊತ್ತಿಲ್ಲ, ಆದರೆ ನಗರಿಗ. ಆದರೆ ಈ ಎಲ್ಲ ಇದಕ್ಕೆ ನಾನು ಕಲ್ಪಿಸ್ಕೊಳ್ತಾ ಇರ್ತಿದ್ದೆ. ಅದನ್ನೆಲ್ಲನೂ ನನ್ನ ಆಸಕ್ತಿಯ ವಿಷಯಗಳನ್ನೆಲ್ಲನೂ ಅಲ್ಲಿ ಹಾಕ್ತಾ ಹೋಗ್ತಾ ಇರ್ತಿದ್ದೆ. ಈಗ ಹದಿಹರಿಯಕ್ಕೆ ಬಂದಾಗ, ಈಗ ಸೆಕ್ಷುಯಲ್ ಇಂಟ್ರೆಸ್ಟ್, ಈ ಲೈಂಗಿಕ ಆಸಕ್ತಿಗಳು ಬಂದಾಗ ಇದೇ ಕಲೆಯ ಪ್ರಕಾರಗಳು, ಕತೆ, ಕವನ, ಇಂತಹ ವಿಷಯಗಳಲ್ಲಿ ಇವುಗಳು ಬಂದು ನುಸುಳ್ಕೊಳ್ತಾ ಇದ್ವು. ಆಮೇಲೆ ಇನ್ಯಾವುದಾದ್ರೂ ಒಂದು ವೆಂಚರ್ ಮಾಡಿದಾಗ ವಿಫಲವಾದಾಗ ಆ ವೈಫಲ್ಯ ಅಥವಾ ಇನ್ನೊಂದರದ್ದು ಯಶಸ್ಸು ಅವುಗಳು ಮತ್ತೆ ಇದ್ರೊಳಗಡೆ ಈ ಕಲೆಯ ಪ್ರಕಾರವನ್ನ ನಾನು ಬಿಡಲೇ ಇಲ್ಲ. ವಿಷಯಗಳು ಬದಲಾಗ್ತಾ ಹೋದವು. ಆದರೆ
ಈ ಕಲೆಯ ಪ್ರಕಾರ ಬದಲಾಗಲೇ ಇಲ್ಲ. ಓಕೆ. ಇದು ನಾನು ಗಮನಿಸ್ಕೊಂಡ ಹಾಗೆ ಈ ತಂತ್ರವನ್ನು ಬಿಡಲಿಲ್ಲ ನಾನು. ಇನ್ನೊಂದು ವಿಚಾರ ಮಾತಾಡಲೇಬೇಕು, ನಿಮ್ಮ ಸಂಗೀತದ ಆಸಕ್ತಿ. ಸೊ ಇದು ಕೂಡ ಹರಿಕಥೆಯ ಮೂಲಕನೇ ಬಂದಿರುವಂಥದ್ದು ಸರ್? ಹೌದು. ನಾನು ಪ್ರತಿದಿನ ಸಂಜೆ 6 ಗಂಟೆಗೆ ಸಿದ್ಧಾಶ್ರಮದಲ್ಲಿ ಹಾರ್ಮೋನಿಯಂ ಇಟ್ಕೊಂಡು ಕೂತ್ಕೊಳ್ಳೋರು. 6 ಗಂಟೆಯಿಂದ 7 ಗಂಟೆಯವರೆಗೂ ಭಜನೆಗಳು. ಜಯ ಜಯ ಗುರು ಸಿದ್ಧಾರೂಢ ಅಂತ ಶುರುವಾಗ್ತಾ ಇದ್ದಿದ್ದು ಸಂಜೆ ಪ್ರತಿ ದಿನವೂ. ಅದು ಮೊದಲನೇ ಹಾಡು, ಅದು ಹಂಗೆ ಇರೋದು. ಈ ನಮ್ಮಿಕ್ಕಿದ್ದು ವಾರದ ಭಜನೆಗಳೆಲ್ಲ ಬದಲಾಗ್ತಾ ಹೋಗ್ತಿರ್ತಿದ್ವು. ನನಗೆ ಆಸಕ್ತಿ ಹುಟ್ಟಿದ್ದು ಕೂಡ ಸಂಗೀತದಲ್ಲಿ, ಹಾಡುವುದರಲ್ಲಿ, ಹಾಡುಗಾರನಾಗಿ ರೂಪಿಸಿದ್ದೂ ಕೂಡ ಭಜನೆಗಳೇ. ಅದಾದ್ಮೇಲೆ ಏನು ಗೊತ್ತಾ, ಇದು ಆರತಿ ಮಾಡ್ಬೇಕು. ಈ ಸಿದ್ಧಾರೂಢ ಮಠದಲ್ಲಿ ಹೇಗಿರುತ್ತೆ ಅಂತಂದ್ರೆ, ಯಾರೋ ಒಬ್ಬ ಮಂತ್ರ ಹೇಳ್ಕೊಂಡು ಸುಮ್ಮನೆ ದೇವರಿಗೆ ಹಿಂಗೆ ಮಾರ್ತಿ ಮಾಡಿಬಿಟ್ಟು ಹಂಗಿರಲ್ಲ. ಎಲ್ಲರೂ ಹಾಡನ್ನ ಹಾಡ್ತಾರೆ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಹೀಗೆ ಎಲ್ಲರೂ ಒಟ್ಟಿಗೆ ಹಾಡ್ತಾ ಇರ್ತಾರೆ. ಚಿಕ್ಕವರು ದೊಡ್ಡವರು ಎಲ್ಲರೂ ಹಾಡ್ತಾ ಇರ್ತಾರೆ. ಆಮೇಲೆ ದೊಡ್ಡವ್ರು ಏನ್ ಮಾಡ್ತಾ ಇರ್ತಾರೆ ಗೊತ್ತಾ, ಈ ಚಿಕ್ಕವ್ರಿಗೆ ಗಂಟೆ ಬಾರಿಸಕ್ಕೆ ಕಳಿಸ್ತಾರೆ. ಅವ್ರು ಗಂಟೆನೂ ಬಾರಿಸ್ಕೊಂಡು ಹಂಗೆ ಟ್ಯಾಂಡ್ ಟ್ಯಾಂಡ್ ಅಂತ ಗಂಟೆನೂ ಬಾರಿಸ್ಕೊಂಡು ಹಾಡೂ ಹೇಳ್ಕೊಂಡು ತಾಳ ಮತ್ತು ರಾಗ, ಶ್ರುತಿ ಇವೆಲ್ಲವೂ ಕೂಡ ರೂಢಿಸ್ಬಿಡ್ತಲ್ಲ ಆ ಭಜನೆಗಳು ಅಲ್ವಾ. ಆಮೇಲೆ ಇದೇ ಇವುಗಳೇ ನನಗೆ ಸಂಗೀತಕ್ಕೆ ಶುರು ಮಾಡಿದ್ದು. ಹಾಗಂತ ನಾನು ಬಿಡ್ಲಿಲ್ಲ. ಶೇಷಾದ್ರಿ ಗವಾಯಿಗಳು ನಮ್ಮ ಮನೆಯ ಹಿಂಭಾಗದ ರಸ್ತೆಯಲ್ಲೇ ಇದ್ರು. ಶೇಷಾದ್ರಿ ಗವಾಯಿ ಅವರ ಹತ್ರ ಹಿಂದೂಸ್ತಾನಿ ಸಂಗೀತದ ಪ್ರಾರಂಭಿಕ ಪಾಠಗಳಿಗೆ ಹೋದೆ. ಆಮೇಲೆ ನಮ್ಮ ಮನೆಯ ರೋಡಿನಲ್ಲೇ ವಾಣಿ ಕಲಾವಿದರು ಇದ್ದಿದ್ದು. ವೆಂಕಟೇಶ್ ಅಂತ, ವೆಂಕಟೇಶ್ ಅಂತ ಅಂದ್ಬಿಟ್ಟು ಅವರು ದೊಡ್ಡ ವೈಲಿನ್ ವಿದ್ವಾಂಸರು. ಅವರ ಶ್ರೀಮತಿ ಕಮಲಮ್ಮ ಅಂತ ಇದ್ರು. ಅವರು ನನಗೆ ವೀಣೆ ಹೇಳ್ಕೊಟ್ರು. ಅದೇ ರಸ್ತೆನಲ್ಲಿ ಈಗ ದೊಡ್ಡ ದೊಡ್ಡ ಸಂಗೀತ ಕಲಾವಿದರು ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಅದೇ ರಸ್ತೆಯಲ್ಲೇ ಇದ್ದವರು. ಒಂದು ಸುಂದರವಾದಂತಹ ಸಾಂಸ್ಕೃತಿಕ ಮತ್ತು ಸಂಗೀತದ ಪರಿಸರ ಅಲ್ಲಿತ್ತು. ನನ್ನ ಸಂಗೀತ ಶೇಷಾದ್ರಿ ಗವಾಯಿ ಅವರಿಂದ ಶುರುವಾಯಿತು. ಕಮಲಮ್ಮ ಅವರು ಕರ್ನಾಟಿಕ್ ಸಂಗೀತ ಹೇಳ್ಕೊಟ್ರು. ಕರ್ನಾಟಿಕ್ ಸಂಗೀತ ವಾಣಿ ಸಂಗೀತ ವಿದ್ಯಾಲಯದಲ್ಲಿ ಕರ್ನಾಟಿಕ್ ಸಂಗೀತ ಹೇಳ್ಕೊಟ್ರು. ವೋಕಲ್ಲು ಹೇಳ್ಕೊಟ್ರು ಮತ್ತೆ ವೀಣೆನೂ ಹೇಳ್ಕೊಟ್ರು ಅವರು. ಅದಾದ ಮೇಲೆ ಇನ್ನೊಬ್ರು ಕಮಲಮ್ಮ ಅಂತ ಇದ್ರು. ಚಾಮರಾಜಪೇಟೆ ಇದು ಉಮಾ ಥಿಯೇಟರ್ ಹಿಂದ್ಗಡೆ ಇನ್ನೊಬ್ರು ಕಮಲಮ್ಮ ಅಂತ ಇದ್ರು. ಅವ್ರೂ ಕಮಲಮ್ಮ ಅಂತ, ಅವ್ರೂ ನನಗೆ ಸಂಗೀತ ಹೇಳ್ಕೊಟ್ರು, ವೀಣಾ ಪಾಠಗಳನ್ನ ಮಾಡಿದ್ರು. ಆಮೇಲೆ ಬ್ಯಾಂಕ್ ಕಾಲೋನಿನಲ್ಲಿ ಭ್ರಮರ ಗೋಪಿನಾಥ್ ಅಂತ ಒಬ್ಬರು ಇದ್ರು. ಅವರು ಭದ್ರಗಿರಿ ಕೇಶವದಾಸರ ಅಚ್ಯುತದಾಸರ ಶಿಷ್ಯೆ ಅವರು ನನಗೆ ಈ ಸಂಗೀತವನ್ನ ಹೇಳ್ಕೊಟ್ರು. ನನ್ನ ಸಂಗೀತ ಏನು ಅಂತಂದ್ರೆ, ಯಾತಕ್ಕೆ ನನಗೆ ಸಂಗೀತ ಬೇಕಾಗಿತ್ತು ಅಂತಂದ್ರೆ, ಒಂದು ತಕ್ಕ ಮಟ್ಟಿಗೆ ಅಚ್ಚುಕಟ್ಟುಗೊಳಿಸ್ಕೊಳ್ಳೋದಿಕ್ಕೆ. ನಾನು ಬೇರೆಯವರಿಗೆ ಹೇಳಬೇಕು ಅಂದ್ರೆ ಒಂದಷ್ಟು ತಾಂತ್ರಿಕವಾಗಿ ಗೊತ್ತಿರಬೇಕು ಅಂತ ಅಂದ್ಬಿಟ್ಟು ನಾನು ಹೋಗಿದ್ದು. ಇಲ್ಲ ಅಂತಂದ್ರೆ ನನಗೆ ಸಂಗೀತದ ಪರಿಚಯ ಮುಂಚೆನೇ ಇತ್ತು. ಯಾವ ರಾಗ, ಯಾವ ತಾಳ, ಯಾವ ಸ್ವರ ಅಂತ ಗೊತ್ತಿಲ್ಲದೆ ಇದ್ರು ನಾನು ಹಾಡ್ತಾ ಇದ್ದೆ. ಭಜನೆಗಳ ಮೂಲಕ ನಾನು ಹಾಡ್ತಾ ಇದ್ದೆ. ನಾನು ಕವನಗಳನ್ನ ಬರೀತಾ ಇದ್ದಿದ್ದು ಕೂಡ, ಈಗಲೂ ಕೂಡ ನಾನು ಸುಮ್ಮನೆ ಕವನ ಬರೆಯೋಲ್ಲ, ಅದು ಸಂಗೀತದ ಮೂಲಕವೇ ಬರ್ತದೆ. ಈಗ ಬೇರೆಯವ್ರಿಗೆ ಬರ್ಕೊಡ್ಬೇಕು ಅಂತಂದ್ರೂ ಕೂಡ ನನ್ನ ಸಂಗೀತದಲ್ಲಿ ನಾನು ಬರ್ಕೊಟ್ಟಿರ್ತೇನೆ, ನನ್ನ ಕಂಪೋಸಿಷನ್ ಅಲ್ಲಿ ನಾನು ಬರ್ಕೊಟ್ಟಿರ್ತೇನೆ. ಅವ್ರು ಏನೋ ಬೇರೆ ಮಾಡ್ಕೊಳ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಆದ್ರೆ ನನಗೆ ನನ್ನಲ್ಲಿ ಕವನ ಹುಟ್ಟುವುದೇ ಸಂಗೀತದ ಮೂಲಕ, ಸಂಗೀತದ ಜೊತೆನಲ್ಲಿನೇ. ಸೊ ಇಷ್ಟೊಂದು ಕ್ಷೇತ್ರಗಳಲ್ಲಿ ನೀವು ತೊಡಗಿಸ್ಕೊಳ್ಬೇಕಾದ್ರೆ ಎಲ್ಲೋ ಒಂದು ಸಂಗೀತ ತುಂಬಾ ಪ್ರೇರಣೆ ಆಯ್ತು ಅಂತ ಅನ್ಸುತ್ತಾ ಸರ್ ನಿಮಗೆ? ಯಾಕೆಂತಂದ್ರೆ ಹುಡುಕೊಳ್ತಾ ಹೋಗುವಂತಹ ಒಂದು ಪ್ರೊಸೀಜರ್ ಇದೆ ಅಲ್ವಾ. ಸೊ ಅದಕ್ಕೆ ಈ ಸಂಗೀತ ಅನ್ನುವಂಥದ್ದು, ಸಂಗೀತದಲ್ಲಿ ಬರುವಂತಹ ಸ್ವರಗಳಾಗಿರ್ಬೋದು, ಅಕ್ಷರಗಳಾಗಿರ್ಬೋದು, ಸೊ ಇದು ಎಲ್ಲೋ ನಿಮ್ಮ ಉದ್ದೇಶ, ಈ ಸಂಗೀತವನ್ನ ಕಲೀಲಿಕ್ಕಿರುವಂತಹ ಉದ್ದೇಶವನ್ನ ಇನ್ನಷ್ಟು ಬೂಸ್ಟ್ ಮಾಡಿತ್ತು ಅಂತ ಅನ್ಸುತ್ತಾ? ಸಂಗೀತ ಅಂತ ಅನ್ನೋದು ಒಂದು ಬಹಳ ಮಾಂತ್ರಿಕ ಶಕ್ತಿ ಇರುವಂಥದ್ದು, ಮನಸ್ಸಿನ ಮೇಲೆ ನೇರವಾದಂತಹ ಪ್ರಭಾವವನ್ನು ಬೀರುವಂತಹದ್ದು. ಯಾವುದೇ ಒಂದು ವಿಷಯವನ್ನ ನಿಮಗೆ ಹೇಳಿ ಬಿಟ್ಟು ಬಿಟ್ರೆ ಅದು
ಪಠ್ಯ ರೂಪದಲ್ಲಿ ಗದ್ಯ ರೂಪದಲ್ಲಿ ಇತ್ತು ಅಂತಂದರೆ ಅದು ನೀವು ಗುನುಗಿಕೊಳ್ಳಲ್ಲ. ಆದರೆ ಸಂಗೀತದ ಮೂಲಕ ಬಂದಾಗ ಅದು ಆ ರಾಗ ಅದರಲ್ಲಿ ಒಂದು ಆಕರ್ಷಕ ಶಕ್ತಿ ಇದೆಯಲ್ಲ, ಅದು ನಮ್ಮನ್ನ ಗುನುಗಿಕೊಳ್ಳುವಂತೆ ಮಾಡ್ತದೆ. ಪದೇ ಪದೇ ನಾವು ಅದನ್ನ ಹೇಳ್ಕೊಳ್ತೇವೆ, ಪದೇ ಪದೇ ನಾವು ಅದನ್ನ ಹೇಳ್ಕೊಳ್ತಾ ಹೋಗ್ತಾ ಇರ್ತೀವಿ. ಹೀಗಾಗಿ ನನಗೆ ನಾನು ಪದೇ ಪದೇ ಹೇಳ್ಕೊಳ್ಬೇಕಾಗಿರುವಂತಹ ವಿಷಯಗಳನ್ನು ಅಥವಾ ಬೇರೆಯವರಿಗೆ ಪದೇ ಪದೇ ಮುಟ್ಟಿಸ್ಲಿಕ್ಕೆ ಅಗತ್ಯ ಇದೆ ಅಂತ ಅನ್ನುವಂತಹ ವಿಷಯಗಳನ್ನೆಲ್ಲನೂ ನಾನೇನು ಮಾಡ್ತಾ ಇದ್ದೆ, ಅದನ್ನು ಸಂಗೀತದ ರೂಪದಲ್ಲಿ ಹೇಳ್ತಾ ಇರ್ತಿದ್ದೆ. ಈಗ ನಾ ಒಂದು ಸಣ್ಣ ಉದಾಹರಣೆ, ಈ ಸಣ್ಣ ಮಗುಗೆ ವಾಟರ್ ಸೈಕಲ್ ಹೇಳ್ಕೊಡ್ಬೇಕಾದ್ರೆ, ಸೂರ್ಯ ಬಂದ ಶಾಖ ತಂದ ನೀರೆಲ್ಲ ಕಾಯ್ತು ಆವಿಯಾಗಿ ಹೋಯಿತು ಮೋಡವಾಗಿ ನಿಂತು ಮಳೆಯಾಗಿ ಸುರಿತು ಮೋಡವಾಗಿ ನಿಂತು ಮಳೆಯಾಗಿ ಸುರಿತು. ಇದು ಹಾಡು, ರೈಮಿಂಗು. ಇದನ್ನ ಮಗುಗೆ ಹೇಳ್ಕೊಡ್ತು ಅಂತಂದ್ರೆ ಅದು ಗುನುಕೊಳ್ತಾ ಇರ್ತದೆ, ಖುಷಿಯಿಂದ ಹಾಡತ್ತೆ, ಕುಣಿಯತ್ತೆ, ಎಲ್ಲ ಮಾಡ್ತದೆ. ಅದು ಗ್ರಹಿಸ್ಲಿಕ್ಕೆ ಚೆನ್ನಾಗಿ ನೆರವಾಗ್ತದೆ. ಅದ್ರ ವಾಟರ್ ಸೈಕಲ್ ಪಾಠ ಕಲಿತು. ಇದೇ ರೀತಿಯಲ್ಲಿ ಎಷ್ಟೊಂದು ವಿಷಯಗಳು ಸಂಗೀತದ ಮೂಲಕ ನಮಗೆ ಪದೇ 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 ನಮ್ಮನ್ನ ಪ್ರವೇಶಿಸ್ತಾ ಹೋಗ್ತದೆ. ಪದೇ ಪದೇ ಅದನ್ನು ಗುನುಕೊಳ್ತೀವಿ, ಆನಂದಿಸ್ತೀವಿ. ಸಂಗೀತದಲ್ಲಿ ಇರುವುದು ಭಾವ ತೀವ್ರತೆ. ನಾವು ಭಾವುಕವಾಗಿ ಆ ವಿಷಯವನ್ನ ಗ್ರಹಿಸಿದಾಗ ಅದು ನೇರವಾಗಿ ನಮ್ಮ ಮನಸ್ಸಿನ ಆಳದಲ್ಲಿ ಇಳಿತಾ ಹೋಗುತ್ತೆ. ಎಷ್ಟೊಂದು ಆ ವಿಷಯಗಳು ಈ ರೀತಿನಲ್ಲಿನೇ ಸಂಗೀತದಲ್ಲಿ ಬರ್ತದೆ. ಹಾಗಾಗಿ ನಾನು ಇವುಗಳನ್ನೆಲ್ಲನೂ, ನನ್ನ ವಿಷಯಗಳನ್ನು, ನನ್ನ ಅನುಭವ, ನನ್ನ ಅರಿವು, ನನ್ನ ಗ್ರಹಿಕೆ, ನನ್ನ ಅಧ್ಯಯನಗಳೆಲ್ಲವನ್ನು ಈಗ 4 ಜನ ಜೊತೆ ಹಂಚ್ಕೊಳ್ಬೇಕು ಅಂತ ಅನ್ನೋಂಥದ್ದನ್ನೆಲ್ಲನೂ ಕೂಡ ಏನು ಮಾಡ್ತಿದ್ದೆ, ಸಂಗೀತದಲ್ಲಿ ಅದನ್ನ ರೂಪಿಸ್ಕೊಳ್ತಾ ಹೋಗ್ತಾ ಇದ್ದೆ. ಈಗ ನಂಗೆ ಗೊತ್ತಾಯ್ತು ಸರ್ ನಿಮ್ಮ ಎನರ್ಜಿಯ ಸೀಕ್ರೆಟ್ ಏನು ಅಂತ. ಸಂಗೀತನೇ ಅನ್ಸುತ್ತೆ ಅಂತಲ್ಲ, ಯಾಕೆಂತಂದ್ರೆ ಫಿಸಿಕಲ್ ಹೆಲ್ತ್ ಆಗಿರ್ಬೋದು, ಮೆಂಟಲ್ ಹೆಲ್ತ್ ಆಗಿರ್ಬೋದು, ಸ್ಟ್ರಾಂಗ್ ಆಗಿರ್ಲಿಕ್ಕೆ ಸಂಗೀತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮ್ಯೂಸಿಕ್ ಇಸ್ ಥೆರಪಿಟಿಕ್. ಹೌದು, ಅದು ಥೆರಪಿಟಿಕ್. ನೀವು ಅದರ ವಿಷಯದಲ್ಲಿ ಕೂಡ ಸಾಕಷ್ಟು ಪ್ರಯೋಗಗಳನ್ನ ಮಾಡಿದ್ದೀನಿ ಕೂಡ. ನಾನೊಬ್ಬ ಆಪ್ತ ಸಮಾಲೋಚಕನಾಗಿ ಈ ಸಂಗೀತದ ಚಿಕಿತ್ಸೆಯನ್ನ ನಾನು ಪ್ರಯೋಗಿಸಿದ್ದೀನಿ ಮತ್ತು ಅದು ನಿರೀಕ್ಷಿತ ಫಲಿತಾಂಶಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಅದು ಕೆಲಸಗಳನ್ನ ಮಾಡಿದೆ ಕೂಡ. ಈ ಕಲಿಕೆಯ ಆಸಕ್ತಿ ನಿಮ್ಮ ಶಿಕ್ಷಣ ವೃತ್ತಿಗೆ ಕೂಡ ಬರ್ಲಿಕ್ಕೆ ಕಾರಣ ಆಯ್ತಾ ಸರ್? ಯಾಕಂದ್ರೆ ಟೀಚಿಂಗ್ ಅಂತ ಹೇಳಿದ್ರೆ ಅದೇ ಹೇಳ್ತಾರೆ, ಹೊಸ ಲರ್ನಿಂಗ್ ಪ್ರತಿ ದಿನವೂ ಕಲೀಲಿಕ್ಕೆ ಇರುತ್ತೆ ಅಂತ ಹೇಳ್ತಾರೆ. ಹೌದು. ಸೊ ಆ ಕಾರಣಕ್ಕೋಸ್ಕರ ಏನದು ಬೆಸ್ಟ್ ವೇ ಆಫ್ ಲರ್ನಿಂಗ್. ಹೌದು. ನಾನು ಅಲ್ಲಿ ಹೇಳ್ಕೊಡಕ್ ಹೋಗ್ತಿದ್ದೀನಿ ಅಂತಂದ್ರೆ ಅದು ಹೇಳ್ಕೊಡಕ್ ಹೋಗೋದಲ್ಲ, ಹೇಳಿಕೊಡುವ ನೆಪದಲ್ಲಿ ಕಲಿಯಕ್ಕೆ ಹೋಗೋದು. ಇದು ಹಾಗೇನೆ ಆಗಿದ್ದು. ವಂಡರ್ಫುಲ್ ಥಿಂಗ್ ಅಷ್ಟೇ. ಖುಷಿ ಆಯ್ತು ಸರ್, ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ರ. ಸೊ ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. ನಿಮ್ಮ ಜರ್ನಿಯನ್ನ ಮಾತನಾಡ್ಲಿಕ್ಕೆ ಹೋದ್ರೆ ಬಹುಶಃ ಇನ್ನ ಉದ್ದ ಆಗುತ್ತೆ ಅಂತ ಅನ್ಸುತ್ತೆ. ಬಟ್ ಇಷ್ಟು ಹೊತ್ತು ನಮ್ಮ ಜೊತೆಗೆ ಮಾತಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.